ಗುಡ್ ಆಫ್ಟರ್ನೂನ್ ವಿದ್ಯಾರ್ಥಿಗಳೇ, ನಾವಿಂದು 10ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದಲ್ಲಿ ಭೂಗೋಳಶಾಸ್ತ್ರದಲ್ಲಿ ಅಧ್ಯಾಯ 4 ಆಗಿರುವಂತಹ ಭಾರತದ ಮಣ್ಣುಗಳು ಅನ್ನುವಂತಹ ಪಾಠದ ಬಗ್ಗೆ ನಾವು ಇವಾಗ ತಿಳಿತಾ ಹೋಗೋಣ. ಈ ಭಾರತದ ಮಣ್ಣುಗಳು ಅನ್ನುವಂತಹ ಪಾಠದಲ್ಲಿ ನಾವು ತಿಳ್ಕೊಳ್ಳುವಂತಹ ಅಂಶಗಳೇನಪ್ಪಾ ಅಂತಂತಂದ್ರೆ, ಮೊದಲನೇದಾಗಿ ಮಣ್ಣಿನ ಅರ್ಥ. ಸೊ ಭೂಮಿಯ ಮೇಲ್ಪದರದ ತೆಳುವಾದಂತಹ ಭಾಗವನ್ನು ನಾವು ಮಣ್ಣು ಅಂತ ಕರಿತೀವಿ. ಆ ಮಣ್ಣಿನ ಅರ್ಥ ಅದು ಯಾವುದರಿಂದ ಸಂಯೋಜನೆಗೊಂಡಿದೆ ಅನ್ನುವಂಥದ್ದು. ಅದರ ಜೊತೆಗೆ ಭಾರತದಲ್ಲಿ ಮಣ್ಣಿನ ಪ್ರಾಮುಖ್ಯತೆ, ನಮ್ಮ ದೇಶದಲ್ಲಿ ಮಣ್ಣಿನ ಪ್ರಾಮುಖ್ಯತೆ ಏನು ಅನ್ನುವಂಥದ್ದು. ಅದಾದ ನಂತರ ಮಣ್ಣಿನ ವಿಧಗಳು, ಅವುಗಳ ಹಂಚಿಕೆ, ಆ ವಿಧಗಳು ಎಷ್ಟೆಷ್ಟು ಚದರ ಕಿಲೋಮೀಟರ್ಗಷ್ಟು ಆ ಮಣ್ಣು ಹಂಚಿಕೆ ಆಗಿದೆ ಅನ್ನುವಂಥದ್ದು. ಕೊನೆಯದಾಗಿ ಮಣ್ಣಿನ ಸವೆತ ಅಂದ್ರೇನು, ಆ ಮಣ್ಣಿನ ಸವೆತಕ್ಕೆ ಕಾರಣ ಮತ್ತು ಪರಿಣಾಮಗಳು, ಹಾಗೂ ಆ ಸವೆತ ಆಗದ ರೀತಿಯಲ್ಲಿ ಮಣ್ಣನ್ನು ಯಾವ ರೀತಿ ರಕ್ಷಣೆ ಮಾಡಬೇಕು ಅನ್ನುವಂಥದ್ದೇ ಮಣ್ಣಿನ ಸಂರಕ್ಷಣೆ ಅನ್ನುವಂಥದ್ದು. ಈಗ ಮೊದಲನೇದಾಗಿ ಮಣ್ಣಿನ ಅರ್ಥವನ್ನ ತಿಳ್ಕೊಳ್ತಾ ಹೋಗೋಣ. ಸೊ ಮಣ್ಣು ಅಂತಂತಂದ್ರೆ ಖನಿಜ ಮತ್ತು ಜೈವಿಕಾಂಶಗಳನ್ನ, ಅದರ ಸಂಯೋಜನೆಗಳನ್ನ ಒಳಗೊಂಡಿರುವಂತಹ ಭೂಮಿಯ ಮೇಲ್ಭಾಗದ ತೆಳು ಪದರ. ನಾವೇನ್ ನೋಡ್ತೀವಿ ಕಂಡುಬಿಟ್ಟ ತಕ್ಷಣ ಏನು ಮೇಲೆ ಕಾಣುತ್ತೆ, ಅದು ಖನಿಜಗಳು ಮತ್ತು ಜೈವಿಕಾಂಶಗಳಿಂದ ಕೂಡಿರುವಂತಹ ಸಂಯೋಜನೆ. ಆ ತೆಳು ಪದರ, ಮೇಲಿನ ತೆಳು ಪದರವನ್ನು ನಾವೇನಂತ ಕರಿತೀವಿ, ಮಣ್ಣು ಅಂತ ಕರಿತೀವಿ. ಇದಾದ ನಂತರ ನಾವು ಈ ರೀತಿಯಾದಂತಹ ಮಣ್ಣಿನ ವಿಧಗಳು ಯಾವುವು ಅಂತ ನಾವು ನೋಡ್ತಾ ಹೋದಂತಹ ಸಂದರ್ಭದಲ್ಲಿ, ಭಾರತದಲ್ಲಿ ನಾವು 6 ರೀತಿಯಾದಂತಹ ಮಣ್ಣಿನ ವಿಧಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಸೊ 6 ರೀತಿಯಾದಂತಹ ಮಣ್ಣಿನ ವಿಧಗಳಲ್ಲಿ ಮೊದಲನೇದು ಕಪ್ಪು ಮಣ್ಣು ಅಥವಾ ಮೊದಲನೇದಕ್ಕೆ ಮೆಕ್ಕಲು ಮಣ್ಣು, ಅದಾದ ನಂತರ ಕಪ್ಪು ಮಣ್ಣು, ಕೆಂಪು ಮಣ್ಣು, ಲ್ಯಾಟ್ರೈಟ್ ಮಣ್ಣು, ಮರುಭೂಮಿ ಮಣ್ಣು ಮತ್ತು ಪರ್ವತದ ಮಣ್ಣು ಅನ್ನುವಂತಹ 6 ವಿಧಗಳನ್ನು ನಾವಿಲ್ಲಿ ನೋಡ್ತೀವಿ. ಸೊ ಇವುಗಳ ಗುಣಗಳು ಮತ್ತು ನೀರನ್ನ ಹಿಡಿದಿಟ್ಕೊಳ್ಳುವಂತಹ ಸಾಮರ್ಥ್ಯ ಮತ್ತು ಬಣ್ಣ, ಸೊ ಈ ರೀತಿಯಾದಂತಹ ಅಂಶಗಳನ್ನ ಮತ್ತೆ ಆ ಮಣ್ಣಿನ ಲಕ್ಷಣ, ಈ ರೀತಿಯಾದಂತಹ ಅಂಶಗಳನ್ನ ಆಧಾರವಾಗಿಟ್ಕೊಂಡು ಈ ರೀತಿಯಾದಂತಹ ಮಣ್ಣಿನ ಭಾಗಗಳನ್ನ ಮಾಡಿರುವಂಥದ್ದನ್ನ ನಾವು ನೋಡ್ತೀವಿ. ಅದರಲ್ಲಿ ಮೊದಲನೇದಾಗಿರುವಂಥದ್ದು ಮೆಕ್ಕಲು ಮಣ್ಣು ಅನ್ನುವಂಥದ್ದು. ಸೊ ಮೆಕ್ಕಲು ಮಣ್ಣು ಅಂತಂತಂದ್ರೆ ಅತ್ಯಂತ ಫಲವತ್ತಾದಂತಹ ಮಣ್ಣು ಅಂತಾನು ಕರಿತೀವಿ. ಈ ಮೆಕ್ಕಲು ಮಣ್ಣು ನದಿಗಳ ಸಂಚಯನದಿಂದ ಆಗಿರುವಂಥದ್ದು. ನದಿಗಳು ರಭಸವಾಗಿ ಹರಿಯುವಂತಹ ಸಂದರ್ಭದಲ್ಲಿ ಆ ಮಣ್ಣನ್ನ ತಂದು ನದಿಯ ಅಕ್ಕಪಕ್ಕದಲ್ಲಿ ಅದು ಶೇಖರಿಸಿರುತ್ತೆ, ಸಂಚಯನ ಮಾಡಿರುತ್ತೆ. ಸೊ ಆ ರೀತಿಯಾದಂತಹ ಮಣ್ಣನ್ನೇ ನಾವು ಮೆಕ್ಕಲು ಮಣ್ಣು ಅಂತ ಕರಿತೀವಿ. ಈ ಮೆಕ್ಕಲು ಮಣ್ಣು ಅನ್ನುವಂಥದ್ದು ಅತ್ಯಂತ ಫಲವತ್ತಾಗಿರುವಂತಹ, ಉಳಿದ ಮಣ್ಣುಗಳಿಗಿಂತ ಅತ್ಯಂತ ಹೆಚ್ಚು ಫಲವತ್ತಾಗಿರುವಂತಹ ಮಣ್ಣು. ಯಾಕೆಂದ್ರೆ ಇದು ನದಿಗಳು ಸಂಚಯಿಸಿರುವಂತಹ ಮಣ್ಣು. ಇಲ್ಲಿ ಕೃಷಿ ಚಟುವಟಿಕೆಗಳು ತುಂಬಾ ಅತ್ಯುತ್ತಮವಾಗಿ ನಡೀತಾ ಇರ್ತವೆ. ಯಾಕೆಂದ್ರೆ ಅದು ಆಕ್ಚುಲಿ ಫಲವತ್ತಾಗೇ ಇರುತ್ತೆ. ಅದಕ್ಕೆ ಯಾವುದೇ ರೀತಿಯಾದಂತಹ ಈ ಕೆಮಿಕಲ್ ಗೊಬ್ಬರಗಳಾಗ್ಲಿ ಅಥವಾ ಸಾವಯವ ಗೊಬ್ಬರಗಳಾಗ್ಲಿ ಹೆಚ್ಚು ಅವಶ್ಯಕತೆ ಅನ್ನುವಂಥದ್ದು ಇರೋದೇ ಇಲ್ಲ. ಸೊ ಯಾವಾಗ ನಾವು ರಾಸಾಯನಿಕ ಮತ್ತು ಸಾವಯವ ಗೊಬ್ಬರಗಳನ್ನು ಹಾಕ್ತೀವಿ ಅಂತಂತಂದ್ರೆ ಆ ಮಣ್ಣಿನಲ್ಲಿ ಫಲವತ್ತತೆ ಯಾವಾಗ ಕಡಿಮೆ ಆಗುತ್ತೋ ಆವಾಗ. ಸೊ ಇತ್ತೀಚಿನ ದಿನಗಳಲ್ಲಿ ಪ್ರತಿ ವರ್ಷ ರಾಸಾಯನಿಕ ಮತ್ತು ಸಾವಯವ ಗೊಬ್ಬರಗಳನ್ನ ಭೂಮಿಗೆ ಹಾಕುವಂಥದ್ದನ್ನ ನಾವು ನೋಡ್ತೀವಿ. ಆದ್ರೆ ಈ ಮೆಕ್ಕಲು ಮಣ್ಣಿನಲ್ಲಿ ಫಲವತ್ತಾದ ಮಣ್ಣು ಆಗಿರೋದ್ರಿಂದ ಅದಕ್ಕೆ ಹೆಚ್ಚು ಫಲವತ್ತತೆಯನ್ನ ಹೆಚ್ಚಿಗೆ ಮಾಡಿಕೊಳ್ಳುವಂತಹ ಗೊಬ್ಬರಗಳನ್ನ ಹಾಕೋದಕ್ಕೆ ಇಲ್ಲಿ ಅವಶ್ಯಕ ಇರೋದಿಲ್ಲ. ಹಾಗಾದ್ರೆ ಈ ಮಣ್ಣು ನದಿಗಳ ಇಕ್ಕೆಲಗಳಲ್ಲೇ ಸಿಗೋದ್ರಿಂದ ನಾವು ಭಾರತದ ಭೂಗೋಳಶಾಸ್ತ್ರದಲ್ಲಿ 2ನೇ ಅಧ್ಯಾಯವನ್ನ ನೋಡಿದ್ವಿ, ಭಾರತದ ಮೇಲ್ಮೈ ಲಕ್ಷಣಗಳು ಅಂತ. ಆ ಪಾಠದಲ್ಲಿ ಉತ್ತರದ ಮೈದಾನ ಅಂತ ಬರುತ್ತೆ. ಆ ಉತ್ತರದ ಮೈದಾನ ಅನ್ನುವಂಥದ್ದು ಗಂಗಾ ಮತ್ತು ಬ್ರಹ್ಮಪುತ್ರ ನದಿಗಳ
ಒಂದು ಸಂಚಯನದಿಂದ ಆಗಿರುವಂಥದ್ದು ಅಂತಲೂ ನಾವು ಹೇಳ್ಬೋದು. ಆ ಉತ್ತರದ ಮೈದಾನ ಪ್ರದೇಶದಲ್ಲೇ ಈ ಮೆಕ್ಕಲು ಮಣ್ಣು ಅನ್ನುವಂಥದ್ದು ಅತ್ಯಂತ ಹೆಚ್ಚಾಗಿ ಸಿಗುತ್ತೆ. ಯಾಕೆಂದ್ರೆ ನದಿಗಳು ಸಂಚರಿಸಿರುವಂತಹ ಮಣ್ಣಾಗಿರೋದ್ರಿಂದ ಗಂಗಾ ಮತ್ತು ಬ್ರಹ್ಮಪುತ್ರ ನದಿಗಳು ಆ ಉತ್ತರದ ಮೈದಾನ ಪ್ರದೇಶದಲ್ಲಿ ಹೆಚ್ಚು ಹರಿಯುವಂಥದ್ದು. ಅಲ್ಲಿ ಈ ಮೆಕ್ಕಲು ಮಣ್ಣನ್ನ ಕಾಣಬಹುದು. ಅದ್ರ ಜೊತೆಗೆ ಸಮುದ್ರದ ತೀರ ಪ್ರದೇಶದಲ್ಲೂ ಈ ರೀತಿಯಾದಂತಹ ಮಣ್ಣನ್ನು ನಾವು ನೋಡ್ತೀವಿ. ಸೊ ಕಾವೇರಿ ನದಿ ಆಗಿರ್ಬೋದು, ಬ್ರಹ್ಮಪುತ್ರ ನದಿ ಆಗಿರ್ಬೋದು, ಗೋದಾವರಿ ನದಿ ಆಗಿರ್ಬೋದು, ಕೃಷ್ಣಾ ನದಿ ಆಗಿರ್ಬೋದು, ಎಲ್ಲೆಲ್ಲಿ ನದಿಗಳಿದಾವೋ ಆ ಎಲ್ಲಾ ಭಾಗಗಳಲ್ಲಿಯೂ ಈ ರೀತಿಯಾದಂತಹ ಮೆಕ್ಕಲು ಮಣ್ಣನ್ನು ನಾವು ನೋಡ್ತಾ ಹೋಗ್ತೀವಿ. ಅದಾದ ನಂತರ ನಾವು ಕಪ್ಪು ಮಣ್ಣನ್ನು ನೋಡೋಣ. ಕಪ್ಪು ಮಣ್ಣು ಅನ್ನುವಂಥದ್ದು ರಿಗರ್ ಮಣ್ಣು ಅಂತಾನೂ ಕರೀತಾರೆ, ಅಥವಾ ಕಪ್ಪು ಹತ್ತಿ ಮಣ್ಣು ಅಂತಾನೂ ಸಹ ಕರೀತಾರೆ. ಯಾಕೆ ಹಿಂಗ್ ಕರೀತಾರೆ ಅಂತಂದ್ರೆ, ಹತ್ತಿ ಬೆಳೆಗೆ ಅತ್ಯಂತ ಮುಖ್ಯವಾಗಿರುವಂತಹ ಮಣ್ಣಿನಲ್ಲಿ ಕಪ್ಪು ಮಣ್ಣು ಅನ್ನುವಂಥದ್ದು ನಾವು ಗಮನಿಸಬಹುದು. ಈ ಕಪ್ಪು ಮಣ್ಣಿನ ಇನ್ನೊಂದು ಮುಖ್ಯವಾದಂತಹ ಹೆಸರು, ಸಾಮಾನ್ಯ ಜನ ಕರೆಯುವಂತ ಹೆಸರು ಏನಪ್ಪಾ ಅಂತಂದ್ರೆ, ಅದನ್ನು ನಾವು ಎರೆಮಣ್ಣು ಅಂತಲೂ ಸಹ ಕರೀತಾರೆ, ಎರೆಹೊಲ ಅಂತ ಕರೀತಾರೆ ಸಾಮಾನ್ಯವಾಗಿ. ಸೊ ಇವುಗಳಲ್ಲೂ ಸಹ ಅನೇಕ ಬೆಳೆಗಳನ್ನ ಬೆಳೀತಾರೆ. ಸೊ ಇದರಲ್ಲಿ ಜೇಡಿ ಮಿಶ್ರಣ ಅನ್ನುವಂಥದ್ದು ಸ್ವಲ್ಪ ಕಡಿಮೆ ಇದ್ರೂ ನೀರನ್ನ ಹಿಡಿದಿಟ್ಕೊಳ್ಳುವಂತ ಸಾಮರ್ಥ್ಯ ಅನ್ನುವಂಥದ್ದು ಕಪ್ಪು ಮಣ್ಣಿನಲ್ಲಿ ಹೆಚ್ಚಾಗಿರುವಂತಹದನ್ನ ನಾವು ಗಮನಿಸಬಹುದು. ಸೊ ನೀರನ್ನ ಹಿಡಿದಿಟ್ಕೊಳ್ಳುವಂತಹ ಸಾಮರ್ಥ್ಯ ಕಪ್ಪು ಮಣ್ಣಿನಲ್ಲಿ ಹೆಚ್ಚಾಗಿರುತ್ತೆ. ಅದೇ ರೀತಿ ಕೆಂಪು ಮಣ್ಣು ಗ್ರಾನೈಟ್, ನೀಸ್ ಮತ್ತು ಶಿಲೆಗಳ ಶಿಥಿಲೀಕರಣದಿಂದ ಆಗಿರುವಂತದ್ದು. ಸೊ ಒಂದು ರೀತಿ ಕೆಂಪಾಗಿರುತ್ತೆ ಅಥವಾ ಕಂದು ಬಣ್ಣದಾಗಿರುತ್ತೆ ಈ ಕೆಂಪು ಮಣ್ಣು ಅನ್ನುವಂಥದ್ದು. ಸೊ ಇಲ್ಲಿ ನೀರನ್ನ ಹಿಡಿದಿಟ್ಟುಕೊಳ್ಳುವಂತಹ ಸಾಮರ್ಥ್ಯ ಈ ಕೆಂಪು ಮಣ್ಣಿನಲ್ಲಿ ಕಡಿಮೆ ಇರುವಂತದ್ದನ್ನ ನಾವಿಲ್ಲಿ ಗಮನಿಸಬಹುದು. ನಂತರ ಲ್ಯಾಟ್ರೈಟ್ ಮಣ್ಣನ್ನು ನಾವು ಜಂಬಿಟ್ಟಿಗೆ ಮಣ್ಣು ಅಂತಲೂ ಸಹ ಕರೀತಾರೆ. ಸೊ ಅಧಿಕ ಉಷ್ಣಾಂಶ ಮತ್ತು ಅಧಿಕ ಮಳೆ ಎಲ್ಲೆಲ್ಲಿ ಬೀಳುತ್ತೋ ಆ ಪ್ರದೇಶದಲ್ಲೆಲ್ಲ ಈ ಲ್ಯಾಟ್ರೈಟ್ ಅನ್ನುವಂತಹ ಮಣ್ಣು ಅನ್ನುವಂಥದ್ದು ಸಿಗುವಂಥದ್ದನ್ನ ನಾವು ನೋಡ್ತೀವಿ. ಸೊ ಶಿವಮೊಗ್ಗದ ಸಾಗರ ಕಡೆಗೆ ಹೋದಂತ ಸಂದರ್ಭದಲ್ಲಿ, ಆಮೇಲೆ ಈ ಕಡೆಗೆ ಪಶ್ಚಿಮ ಘಟ್ಟಗಳಲ್ಲಿ ಅತಿ ಹೆಚ್ಚು ಶಾಖನೂ ಇರುತ್ತೆ, ಅತಿ ಹೆಚ್ಚು ಮಳೆನೂ ಸಹ ಬರ್ತಾ ಇರುತ್ತೆ. ಅಂತಹ ಪ್ರದೇಶಗಳಲ್ಲಿ ಈ ಲ್ಯಾಟ್ರೈಟ್ ಮಣ್ಣು ಅನ್ನುವಂಥದ್ದು ಸಿಗುವಂಥದ್ದನ್ನ ನಾವು ನೋಡ್ತೀವಿ. ನಂತರ ಮರುಭೂಮಿ ಮಣ್ಣು. ಈ ಮರುಭೂಮಿ ಮಣ್ಣು ಅನ್ನುವಂಥದ್ದು ಅತಿ ಹೆಚ್ಚು ಉಷ್ಣಾಂಶ ಮತ್ತು ಅತಿ ಕಡಿಮೆ ಮಳೆ. ಅತಿ ಹೆಚ್ಚು ಉಷ್ಣಾಂಶ, ಅತಿ ಕಡಿಮೆ ಮಳೆ ಯಾವ ಪ್ರದೇಶದಲ್ಲಿ ಬೀಳುತ್ತೋ ಆ ಎಲ್ಲಾ ಪ್ರದೇಶಗಳು ಆಲ್ರೆಡಿ ಮರುಭೂಮಿ ಮಣ್ಣಾಗಿದ್ದಾವೆ, ಇಲ್ಲ ಮುಂದೊಂದಿನ ಆ ಮರುಭೂಮಿ ಮಣ್ಣಾಗಿ ಅವು ಪರಿವರ್ತನೆಯೂ ಸಹ ಹೊಂದುತ್ತವೆ ಅಂತ ಹೇಳ್ಬೋದು. ಸೊ ಕೆಲವು ವರದಿಗಳ ಪ್ರಕಾರ ಭಾರತದಲ್ಲಿ ಈಗ ಪ್ರೆಸೆಂಟ್ ರಾಜಸ್ಥಾನದಲ್ಲಿ, ಗುಜರಾತ್ ಮತ್ತು ಹರಿಯಾಣದ ಸ್ವಲ್ಪ ಭಾಗಗಳಲ್ಲಿ ಈ ಮರುಭೂಮಿ ಅನ್ನುವಂಥದ್ದು ಕ್ರಿಯೇಟ್ ಆಗಿರುವಂಥದ್ದು, ಮರುಭೂಮಿ ಮಣ್ಣು ಅಂತದ್ದು ಇರುವಂಥದ್ದು. ಆದರೆ ವಾತಾವರಣದ ಅತಿ ಹೆಚ್ಚು ಶಾಖ ಮತ್ತು ಕಡಿಮೆ ಮಳೆ ಬೀಳುವಂತಹ ಪ್ರದೇಶಗಳು ಸಹ ಮುಂದೊಂದಿನ ಮರುಭೂಮಿ ಮಣ್ಣಾಗಿ ಪರಿವರ್ತನೆಗೊಳ್ತವೆ ಅನ್ನುವಂಥದ್ದು. ಯಾವಾಗ ಅಧಿಕ ಶಾಖ ಬೀಳುತ್ತೋ ಭೂಮಿ ಮೇಲೆ, ಯಾವಾಗ ಕಡಿಮೆ ಮಳೆ ಬೀಳುತ್ತೋ ಭೂಮಿ ಮೇಲೆ, ಆ ಒಂದು ಭೂಮಿನ ಪರ್ಟಿಕ್ಯುಲರ್ ಆಗಿ ತನ್ನ ಒಂದು ಫಲವತ್ತತೆಯನ್ನ ಕಳ್ಕೊಂಡು ಏನಾಗುತ್ತೆ, ಮಣ್ಣು, ಫಲವತ್ತಾದಂತಹ ಮಣ್ಣು ಸಾರ ಅಥವಾ ಫಲವತ್ತತೆಯನ್ನ ಕಳ್ಕೊಂಡ್ಬಿಟ್ಟು ಏನಾಗ್ತಾ ಹೋಗುತ್ತೆ ಅಂತಂದ್ರೆ ಅದು ಮರುಭೂಮಿಯಾಗಿ ಬದಲಾವಣೆ ಆಗ್ತಾ ಹೋಗುತ್ತೆ. ಸೊ ಮರಳಾಗಿ ಬದಲಾವಣೆಗೊಳ್ಳುತ್ತೆ ಅನ್ನುವಂಥದ್ದನ್ನ ನಾವು ಇಲ್ಲಿ ಗಮನಿಸಬಹುದು. ನೀರು ಕೆಲವು ಸಂದರ್ಭದಲ್ಲಿ ಎಲ್ಲಾದ್ರೂ ಕೊಚ್ಕೊಂಡು ಬರ್ತಾ ಇರುತ್ತೆ, ಆವಾಗ ಮಣ್ಣಿನ ಕಣಗಳನ್ನ ತಂದು ಒಂದ್ ಕಡೆಗೆ ಹಾಕಿರುತ್ತೆ, ಅದನ್ನ ನಾವು ಮರಳು ಅಂತ ಕರಿತೀವಿ. ನೋಡ್ರಿ, ನೀವೆಲ್ಲರೂ ರಭಸವಾಗಿ ಹರಿಯುವಂತ ನೀರನ್ನ ನಾವು ನೋಡ್ತಾ ಹೋದಂತ ಸಂದರ್ಭದಲ್ಲಿ ಅಲ್ಲೆಲ್ಲ ಮರಳು ಮಾತ್ರ ಇರುತ್ತೆ. ಆ ನೀರು ಸಣ್ಣ ಪುಟ್ಟ ಮಣ್ಣಿನ ಕಣಗಳನ್ನ ತಂದು ಒಂದ್ ಕಡೆಗೆ ಹಾಕಿರುತ್ತೆ, ಅದು ಮರಳು ತರ ಇರುತ್ತೆ. ಮನೆ ಕಟ್ಟೋದಕ್ಕೆ ಎಲ್ಲ ಯೂಸ್ ಮಾಡ್ತೀವಿ ಮರಳನ್ನು, ನದಿಗಳಲ್ಲಿ ಮರಳು ಸಿಗುವಂಥದ್ದು. ಆದ್ರೆ ಮರುಭೂಮಿ ಮಣ್ಣು ಅಂದ್ರೆ ಇಡೀ ದೊಡ್ಡ ಪ್ರಮಾಣದಲ್ಲಿ ವಿಸ್ತಾರಗೊಂಡಂತಹ ಒಂದು ಭೂಮಿನೇ ಮರಳಾಗಿ ಪರಿವರ್ತನೆಗೊಂಡಿರುತ್ತೆ ಅನ್ನುವಂಥದ್ದು. ಸೊ ರಾಜಸ್ಥಾನ ಅದಕ್ಕೆ ತುಂಬಾ ಸೂಕ್ತವಾದಂತಹ ಉದಾಹರಣೆ ನಮ್ಮ ದೇಶದಲ್ಲಿ.
ನಾವು ಪ್ರಪಂಚದಲ್ಲಿ ನೋಡ್ತಾ ಇದ್ದಂಥ ಸಂದರ್ಭದಲ್ಲಿ ಆಸ್ಟ್ರೇಲಿಯಾವನ್ನು ನೋಡ್ಬೋದು. ಆಸ್ಟ್ರೇಲಿಯಾದಲ್ಲೂ ಸಹ ಮರುಭೂಮಿ ಅನ್ನುವಂಥದ್ದು ಹೆಚ್ಚಾಗಿರುವಂಥದ್ದು, ನೀವು ಸಹಾರಾ ಮರುಭೂಮಿ ಅಂತ ಕೇಳಿರ್ತೀರ. ಸೊ ಈ ರಾಜಸ್ಥಾನದ ಮಣ್ಣು ಅನ್ನುವಂಥದ್ದು ಮರುಭೂಮಿ ಆಗೋದಕ್ಕೆ ಮುಖ್ಯವಾದಂಥ ಕಾರಣ, ನಮ್ಮ ಇಡೀ ದೇಶದಲ್ಲೇ ಅತ್ಯಂತ ಹೆಚ್ಚು ಉಷ್ಣಾಂಶ ಎಲ್ಲಿ ಬೀಳುತ್ತಪ್ಪ ಅಂದ್ರೆ ಅದು ರಾಜಸ್ಥಾನದಲ್ಲೇ. ಅದೇ ರೀತಿ ನಮ್ಮ ಇಡೀ ದೇಶದಲ್ಲೇ ಕಡಿಮೆ ಮಳೆ, ವರ್ಷಕ್ಕೆ ತೀರಾ ಕಡಿಮೆ ಮಳೆ ಎಲ್ಲಿ ದಾಖಲಾಗಿದೆ ಅಂತಂತಂದ್ರೆ ಅದು ಸಹ ರಾಜಸ್ಥಾನದಲ್ಲಿ. ಸೊ ಒಂದು ದಾಖಲೆಯ ಪ್ರಕಾರ ರಾಜಸ್ಥಾನದ ರೊಯ್ಲಿ ಅನ್ನುವಂತಹ ಒಂದು ಸ್ಥಳದಲ್ಲಿ ವಾರ್ಷಿಕ 8 ಸೆಂಟಿಮೀಟರ್ ಮಾತ್ರ ಮಳೆ ಬಂದಿರುವಂಥದ್ದನ್ನು ನಾವು ನೋಡ್ತೀವಿ. ಒಂದು ವರ್ಷಕ್ಕೆ ಕೇವಲ 8 ಸೆಂಟಿಮೀಟರ್ ಮಾತ್ರ ಮಳೆ, ವಾರ್ಷಿಕ 8 ಸೆಂಟಿಮೀಟರ್ ರೊಯ್ಲಿ ಅನ್ನುವಂಥ ಸ್ಥಳದಲ್ಲಿ. ಅದೇ ರೀತಿ ಅದೇ ರಾಜಸ್ಥಾನದ ಗಂಗಾನಗರ ಅಂತಿದೆ. ಆ ಗಂಗಾನಗರದಲ್ಲಿ 50 ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶ ಅನ್ನುವಂಥದ್ದು ಹತ್ತತ್ರ ದಾಖಲಾಗಿರುವಂಥದ್ದನ್ನು ನಾವು ನೋಡ್ತೀವಿ. 50 ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶ, ಶಾಖ ಅನ್ನುವಂಥದ್ದು. ನಿಮಗೆ ವಿಜ್ಞಾನದಲ್ಲಿ ಗೊತ್ತಿರಬಹುದು, ನೀರಿನ ಕುದಿಯೋ ಬಿಂದು ಅಂತ ಹೇಳ್ತಾರೆ. 100 ಡಿಗ್ರಿ ಸೆಲ್ಸಿಯಸ್, ಹೌದಾ? ಒಂದು ಪಾತ್ರೆಯಲ್ಲಿ ನೀರನ್ನ ಹಾಕಿದ್ರೆ ಅದು ಬಿಸಿ ಆಗ್ತಾ ಇರುತ್ತೆ. ಯಾವಾಗ ಅದು ಸುಮ್ಮನೆ ಬಿಸಿಯಾಗಿ ಹಂಗೆ ಇರೋದಿಲ್ಲ, ಅದು ಕುದಿಯೋದಿಕ್ ಸ್ಟಾರ್ಟ್ ಆಗುತ್ತೆ. ಅದನ್ನೇ ನಾವು ನೀರಿನ ಕುದಿಯುವ ಬಿಂದು ಅಂತ ಕರಿತೀವಿ. ಯಾವಾಗ ಉಷ್ಣಾಂಶ ಅನ್ನುವಂಥದ್ದು 100 ಡಿಗ್ರಿ ಸೆಲ್ಸಿಯಸ್ ಮುಟ್ಟುತ್ತೋ ಅವಾಗ ನೀರು ಕುದಿಯಕ್ಕೆ ಸ್ಟಾರ್ಟ್ ಮಾಡುತ್ತೆ. ನೋಡಿದಿರಲ್ಲ ನೀರು ಕುದ್ದಿರೋದನ್ನ. ಸೊ ಅದೇ ರೀತಿ 50 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ ಸೂರ್ಯನ ಉಷ್ಣಾಂಶ ಅಂದ್ರೆ ಅದರ ಅರ್ಧದಷ್ಟು ಅಂತ. ಸೊ ಕೆಲವು ಸಂದರ್ಭದಲ್ಲಿ ರಾಜಸ್ಥಾನದಲ್ಲಿ ಕೆಲವು ಫೋಟೋಗಳು ಬರ್ತಾ ಇರ್ತವೆ. ಈ ನೀರನ್ನ ಒಂದು ಬಕೆಟ್ ಅಲ್ಲಿ ತಗೊಂಡಾಗ ಹೊರಗಿಟ್ರೆ ಸಾಕಂತ, ಸ್ನಾನ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಬಿಸಿ ಆಗ್ತಾವಂತವು. ಸುಮ್ಮನೆ ಒಂದು ಹಂಚನ್ನ ಹೊರಗಿಟ್ಟು ಒಂದು ಅರ್ಧ ಗಂಟೆ ಕಾಯಕ್ ಬಿಟ್ಟು ಅದ್ರ ಮೇಲೆ ಮೊಟ್ಟೆ ಹೊಡೆದು ಆಮ್ಲೆಟ್ ಮಾಡ್ಕೊಂಡು ತಿಂದಿದ್ದಾರೆ. ಅಷ್ಟು ಶಾಖ ಇರುತ್ತೆ ಅನ್ನುವಂಥದ್ದು ಅಲ್ಲಿ. 50 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಅಂದ್ರೆ ನಮಗೆ ತಡ್ಕೊಳ್ಳೋದಕ್ಕೆ ಆಗಲ್ಲ. ನೀವು ಮೊಬೈಲ್ಗಳಲ್ಲಿ ನೋಡಿದ್ರಿ, ನೆಟ್ ಆನ್ ಮಾಡ್ತಂತ ಸಂದರ್ಭದಲ್ಲಿ ಟೆಂಪರೇಚರ್ ಅನ್ನ ತೋರಿಸ್ತಾ ಇರುತ್ತೆ ಒಂದು ಕಾರ್ನರ್ ಡಿಸ್ಪ್ಲೇದಲ್ಲಿ. 24 ಡಿಗ್ರಿ ಸೆಲ್ಸಿಯಸ್ ಇದೆ ಉಷ್ಣಾಂಶ, 30 ಇದೆ. ಅದೆಲ್ಲರೂ 30, 35 ದಾಟ್ತು ಅಂತಂತಂದ್ರೆ ಮುಗೀತು. 35 ದಾಟಿದ್ರೆ ದೊಡ್ಡ ಬಿಸಿಲು ತರ ಕಾಣ್ತಾ ಇರುತ್ತೆ ನಮ್ಗೆ. ಆಲ್ರೆಡಿ ಮಳೆಗಾಲದಲ್ಲಿ ಇದ್ದಂತ ಛತ್ರಿಗಳು ಬೇಸಿಗೆಯಲ್ಲಿ ಓಪನ್ ಆಗ್ಬಿಡ್ತಾವೆ, ಬಿಸಿಲಲ್ಲಿ ಓಡಾಡಕ್ಕಾಗಲ್ಲ ಅಂತ. ಸೊ ಈ ಸಂದರ್ಭದಲ್ಲಿ ಇನ್ನು 40, 42 ದಾಟ್ತು ಅಂತಂತಂದ್ರೆ, 45 ದಾಟ್ತು ಅಂತಂತಂದ್ರೆ ಹೊರಗಡೆ ಹೋಗೋದಿಕ್ಕೆ ಆಗೋದಿಲ್ಲ. ಚಿತ್ರದುರ್ಗದಿಂದ ಮುಂದೆ ಬಳ್ಳಾರಿ, ಆಂಧ್ರ ಪ್ರದೇಶಕ್ಕೆಲ್ಲ ಹೋಗ್ತಾ ಹೋಗ್ತಾ ಇನ್ನು ಬಿಸಿಲು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಆ ಉಷ್ಣಾಂಶ ಅನ್ನುವಂಥದ್ದು ಎಲ್ಲೆಲ್ಲಿ ಇದೆಯೋ ಅಲ್ಲೆಲ್ಲಾದ್ರೂ ಸರಿಯಾದ ಪ್ರಮಾಣದಲ್ಲಿ ಮಳೆ ಆಗದೆ ಹೋದ್ರೆ ಆ ಒಂದು ಭೂಪ್ರದೇಶ ಮರುಭೂಮಿ ಆಗುತ್ತೆ. ವಿಜ್ಞಾನಿಗಳು ಹೇಳಿದ್ದಾರೆ, ಮುಂದೊಂದು ದಿನ ನಾವು ರಾಜಸ್ಥಾನಕ್ಕೆ ಹೋಗೋದು ಬೇಡ ಮರುಭೂಮಿಯನ್ನ ನೋಡೋದಕ್ಕೆ, ಇಲ್ಲೇ ನಮ್ಮ ಸುತ್ತಮುತ್ತ ಮರುಭೂಮಿ ಆದ್ರೂ ನಾವೇನ್ ಆಶ್ಚರ್ಯ ಪಡ್ಬೇಕಾದಿಲ್ಲ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಅಲ್ಲಿ ಯಾವ ರೀತಿ ಉಷ್ಣಾಂಶ ಜಾಸ್ತಿ ಕಡಿಮೆ ಮಳೆ ವಾತಾವರಣ ಇದೆಯೋ, ನಮ್ಮ ರಾಜ್ಯದಲ್ಲೂ ಕೆಲವು ಪ್ರದೇಶಗಳಲ್ಲಿ ಉಷ್ಣಾಂಶ ಜಾಸ್ತಿ ಇದೆ, ಅಲ್ಲಿ ಕಡಿಮೆ ಮಳೆನೂ ಸಹ ಆಗ್ತಾ ಇದೆ. ಇವಾಗಲೇ ಅಂತ ಪ್ರದೇಶದಲ್ಲಿ ಯಾವ ಬೆಳೆಗಳನ್ನು ರೈತರು ಬೆಳೀತಾ ಇಲ್ಲ, ಯಾಕೆಂದ್ರೆ ಅಲ್ಲಿ ನೀರು ಕಡಿಮೆ, ಬಿಸಿಲು ಸಹ ಜಾಸ್ತಿ. ನಂತರ ಕೊನೆಯದಾಗಿ ಪರ್ವತದ ಮಣ್ಣು ಅನ್ನುವಂಥದ್ದನ್ನು ನೋಡೋಣ. ಪರ್ವತದ ಮಣ್ಣು ಅನ್ನುವಂಥದ್ದು ಪರ್ವತಗಳಲ್ಲಿ, ಬೆಟ್ಟ ಗುಡ್ಡಗಳಲ್ಲಿ, ಅವುಗಳ ಇಲೆಜಾರ್ ಪ್ರದೇಶದಲ್ಲಿ ಇರುವಂತಹ ಮಣ್ಣನ್ನು ನಾವು ಪರ್ವತದ ಮಣ್ಣು ಅಂತ ಕರೀತೀವಿ. ಸೊ ವಿಸ್ಮಯ, ಮಣ್ಣು ಅಷ್ಟು ದೊಡ್ಡ ಮಟ್ಟದಲ್ಲಿ ರಾಶಿ ಒಂದೇ ಕಡೆ ಇದೆ ಅಂತಂತಂದ್ರೆ ಅದ್ಯಾರೋ ತಂದು ಹಾಕಿಲ್ಲ. ಭೂಮಿ ಫಾರ್ಮೇಶನ್ ಆಗಿರುವಂತದ್ದೇ ಭೂಮಿಯ ಲಕ್ಷಣಗಳಲ್ಲಿ ಅದು ಸಹ ಒಂದು. ಉತ್ತರದಲ್ಲಿ ಹಿಮಾಲಯ ಪರ್ವತಗಳು, ಉತ್ತರದ ಪರ್ವತಗಳು ಅಂತ ಓದ್ತೀವಿ ನಾವು 2ನೇ ಪಾಠದಲ್ಲಿ. ಭಾರತದ ಮೇಲ್ಮೈ ಲಕ್ಷಣಗಳಲ್ಲಿ ಉತ್ತರದ ಪರ್ವತಗಳು ಅಂತ ಓದ್ತೀವಿ. ಪರ್ವತಗಳು ಸಹ ಭಾರತದ ಒಂದು ಮೇಲ್ಮೈ ಲಕ್ಷಣಗಳು. ಅಲ್ಲಿರುವಂತ ಮಣ್ಣಿದೆಯಲ್ಲ ಅದನ್ನ ನಾವು ಏನಂತ ಕರಿತೀವಿ, ಪರ್ವತದ ಮಣ್ಣು ಅಂತ ಕರಿತೀವಿ.
ಅಲ್ಲೂ ಸಹ ಬೆಳೆಗಳನ್ನ ಬೆಳೆಯುವಂಥದ್ದನ್ನು ನಾವು ನೋಡ್ತೀವಿ. ಅದು ಆ ಮಣ್ಣಿನಲ್ಲೂ ಸಹ ಹೆಚ್ಚಿಗೆ ಪ್ರಮಾಣದಲ್ಲಿ ಇರಲ್ಲ. ಕೆಲವು ಕಡೆ ನೀವು ಚಿಕ್ಕಮಂಗ್ಳೂರು ಹೋದ್ರೆ ಅಲ್ಲೆಲ್ಲ, ಅಥವಾ ಪಶ್ಚಿಮ ಬಂಗಾಳದ ಕಡೆಗೆ ಹೋದ್ರೆ ಡಾರ್ಜಿಲಿಂಗ್ ಅನ್ನುವಂಥ ಸ್ಥಳ ಇದೆ. ನಾರ್ತ್ ಈಸ್ಟ್ ಕಡೆಗೆ ಹೋದ್ರೆ ಅರುಣಾಚಲ ಪ್ರದೇಶ, ಮಣಿಪುರ, ತ್ರಿಪುರ, ಅಲ್ಲೆಲ್ಲ ಸಮತಟ್ಟಾದ ಭೂಮಿಗಿಂತ ಪರ್ವತಗಳು ಜಾಸ್ತಿ ಇರ್ತವೆ. ಆ ಪ್ರದೇಶಗಳಲ್ಲಿ ಏನನ್ನ ಬೆಳೀತಾರೆ ಅಂತಂತಂದ್ರೆ ಕಾಫಿ, ಚಹಾ, ರಬ್ಬರ್, ಈ ರೀತಿಯಾದಂತಹ ಬೆಳೆಗಳನ್ನ ಈ ಪರ್ವತದ ಮಣ್ಣಿನಲ್ಲಿ ಬೆಳೀತಾರೆ. ಅತ್ಯಂತ ಹೆಚ್ಚು ಫಲವತ್ತಾಗಿರುವಂತಹ ಮಣ್ಣು ಸಹ ಪರ್ವತದ ಮಣ್ಣು. ಯಾಕೆಂದ್ರೆ ಅಲ್ಲಿ ಯಾವುದೇ ಕೃಷಿ ಚಟುವಟಿಕೆಗಳು ನಡೆದಿರಲ್ಲ. ಸಸ್ಯಾಂಶ ಅನ್ನುವಂಥದ್ದು ಈ ಪರ್ವತದ ಮಣ್ಣಿನಲ್ಲಿ ಜಾಸ್ತಿ, ಹೆಚ್ಚು ಗಿಡ ಮರಗಳು ಬೆಳೆದಿರ್ತವೆ. ಕಾಡಿನ ರೀತಿಯಲ್ಲಿ ಪರ್ವತದ ಮಣ್ಣಿರುತ್ತೆ. ಬೆಟ್ಟ ಗುಡ್ಡಗಳಲ್ಲಿ ನೋಡ್ಬೋದು, ಬೇಸಿಗೆ ಬಂದ್ರೆ ಒಣಗಿರ್ತವೆ. ಅದೇ ಒಂಚೂರು ಮಳೆ ಬಂತು ಅಂದ್ರೆ ಜೂನ್ ಜುಲೈ ನಂತರ ಎಲ್ಲ ಗ್ರೀನರಿಯಾಗಿ ಕಾಣ್ತಾರೆ ಆ ಮಣ್ಣಿನಲ್ಲಿ. ಯಾಕಂದ್ರೆ ಅಲ್ಲಿ ಫಲವತ್ತಾದಂತಹ ಅಂಶ ಜಾಸ್ತಿ ಇರುತ್ತೆ, ಅದ್ರ ಜೊತೆಗೆ ಸಸ್ಯಾಂಶಗಳು ಸಹ ಹೆಚ್ಚಿಗೆ ಇರುತ್ತೆ ಅನ್ನುವಂಥದ್ದನ್ನ ನಾವು ನೋಡ್ತೀವಿ. ಸೊ ಈ ಹಿಮಾಚಲ ಪ್ರದೇಶದಲ್ಲಿ ಈಗ ಕುಲು ಮನಾಲಿ ಅನ್ನುವಂಥ ಎಲ್ಲ ಪ್ಲೇಸ್ಗಳು ಬರ್ತವೆ. ಭಾರಿ ಪ್ರವಾಸಿಗರನ್ನ ಆಕರ್ಷಣೆ ಮಾಡುವಂತ ಪ್ಲೇಸ್ಗಳು. ಅಲ್ಲೆಲ್ಲ ಹಿಮಾಲಯದ ಬೆಟ್ಟಗಳಿದಾವೆ. ಅಲ್ಲೆಲ್ಲ ಮುಖ್ಯವಾಗಿ ಬೆಳೆಯುವಂತ ಬೆಳೆಗಳಪ್ಪ ಅಂತಂದ್ರೆ ಇದನ್ನೇ ಚಹಾ. ಈ ಬೆಳೆಗಳನ್ನ ಸಮತಟ್ಟಾದ ಬೆಳೆಗಳ ಸ್ಥಳದಲ್ಲಿ ಬೆಳೆಯಲ್ಲ, ಅರ್ಥ ಆಯ್ತಾ? ಚಹಾವನ್ನು ಇಳೆಜಾರಿನ ಪ್ರದೇಶದಲ್ಲೇ ಬೆಳೀತಾರೆ. ಸೊ ಆ ರೀತಿಯಾದಂತಹ ಮಣ್ಣನ್ನು ನಾವು ಪರ್ವತದ ಮಣ್ಣು ಅಂತ ಕರಿತೀವಿ. ಇದಾದ ನಂತರ ಆ ಮಣ್ಣಿನ ಸವೆತ ಅಂದ್ರೆ ಏನು, ಆ ಮಣ್ಣಿನ ಸವೆತಕ್ಕೆ ಕಾರಣಗಳು, ಆ ಮಣ್ಣಿನ ಸವೆತ ಆದ್ರೆ ಏನ್ ಪರಿಣಾಮ ಆಗುತ್ತೆ, ಕೊನೆಗಾಗಿ ಮಣ್ಣನ್ನ ಯಾವ ರೀತಿ ಸಂರಕ್ಷಣೆ ಮಾಡ್ಕೋಬಹುದು ಅನ್ನುವಂಥದ್ದನ್ನ ನಾವು ಈಗ ನೋಡ್ತಾ ಹೋಗೋಣ. ವಿದ್ಯಾರ್ಥಿಗಳೇ, ನಾವೀಗ ಮಣ್ಣಿನ ಅರ್ಥ ಮತ್ತು ಅದರ ಪ್ರಕಾರಗಳನ್ನು ತಿಳ್ಕೊಂಡ್ವಿ. ಈಗ ನಂತರದಲ್ಲಿ ಮಣ್ಣಿನ ಸವೆತ ಅನ್ನುವಂತಹ ಒಂದು ಅಂಶವನ್ನ ತಿಳಿತಾ ಹೋಗೋಣ. ಪರೀಕ್ಷಾ ದೃಷ್ಟಿಯಿಂದ ನಿಮಗೆ ಮಣ್ಣಿನ ಸವೆತ ಎಂದರೇನು, ಮಣ್ಣಿನ ಸವೆತಕ್ಕೆ ಕಾರಣಗಳನ್ನ ಕೇಳ್ಬೋದು, ಅಥವಾ ಮಣ್ಣಿನ ಸವೆತನದಿಂದ ಆಗುವಂತ ಪರಿಣಾಮಗಳೇನು ಅಂತಲೂ ಸಹ ಕೇಳ್ಬೋದು. ತುಂಬಾ ಸಿಂಪಲ್ ಆಗಿರುವಂತ 2 ಟಾಪಿಕ್ಗಳು ಇಲ್ಲಿ ಬರ್ತವೆ, ಮಣ್ಣಿನ ಸವೆತ ಮತ್ತು ಮಣ್ಣಿನ ಸಂರಕ್ಷಣೆ. ನೆನ್ಪಿಟ್ಕೊಂಡೆ. ಇದಾದ ನಂತರ ಮಣ್ಣಿನ ಸಂರಕ್ಷಣೆ ಬರುತ್ತೆ. ಮಣ್ಣಿನ ಸವೆತ ಅಂದ್ರೇನು, ಮಣ್ಣಿನ ಸಂರಕ್ಷಣೆ ಅಂದ್ರೇನು, ಎರಡನ್ನೂ ಒಂದೇ ರೀತಿಯಾಗಿ ತಿಳ್ಕೊಂಡ್ರೆ ನಿಮಗೆ ಈಸಿ ಆಗುತ್ತೆ ಒಂದೇ ಒಂದು ವಾಕ್ಯದಲ್ಲಿ. ಮಣ್ಣಿನ ಸವೆತ ಅಂದ್ರೆ, ಈಗ ಮಣ್ಣು ಅಂದ್ರೆ ನಾವು ಭೂಮಿಯ ತೆಳುವಾದ ಮೇಲ್ಪದರ ಅಂತ ಅಂತೀವಿ, ಹೌದಾ? ಮೇಲ್ಪದರ ಬಂದ್ರೆ ನಾವು ಮಣ್ಣು ಅಂತ ಕರೀತೀವಿ. ಆ ಮಣ್ಣಿನ ಮೇಲ್ಭಾಗ ನೈಸರ್ಗಿಕವಾದಂತಹ ಕಾರಣಗಳಿಂದ ಕೊಚ್ಚಿ ಹೋಗುವಂತದನ್ನು ಮಣ್ಣಿನ ಸವೆತ ಅಂತ ಕರೀತೀವಿ. ಈಗ ಕೆಲವು ಸಂದರ್ಭದಲ್ಲಿ ಮೇಲ್ಭಾಗದಲ್ಲಿರುವಂತಹ ತೆಳುವಾದಂತಹ ಪದರ ಅನ್ನುವಂಥದ್ದು ಕೊಚ್ಚಿ ಹೋಗುತ್ತೆ. ಈಗ ಇನ್ ಕೇಸ್ ಒಂದು ಎಕ್ಸಾಂಪಲ್ ಕೊಡೋದಂದ್ರೆ, ಒಂದು ಬಕೆಟ್ ಅಲ್ಲಿ ನೀವು ನೀರು ತಗೊಂಡು ಮಣ್ಣಿನ ಮೇಲೆ ಫೋರ್ಸ್ ಆಗಿ ನೀವು ಆ ನೀರನ್ನ ಹಾಕಿದ್ರೆ ಅಲ್ಲಿರುವಂತ ಮಣ್ಣು ಮುಂದಕ್ಕೆ ಹೋಗುತ್ತೆ ತಾನೆ, ಅದು ಕೊಚ್ಚುವಂಥದ್ದು. ಅದೇ ರೀತಿ ಮಳೆ ಬಂದಂತ ಸಂದರ್ಭದಲ್ಲಿ ಈ ಕೆರೆಗಳೆಲ್ಲ ಹೂಳೆತ್ತುವಂಥದ್ದು ಅನ್ನುವಂತ ಕಾನ್ಸೆಪ್ಟ್ ಇರುವಂತದ್ದು. ಆ ಹೂಳನ್ನ ಎತ್ತುವಂಥದ್ದು ಎಲ್ಲಿಂದ ಮಣ್ಣು ಬರುತ್ತೆ, ಆ ಕೆರೆಗೆ ಎಲ್ಲೆಲ್ಲಿಂದ ನೀರು ಬಂದು ಶೇಖರಣೆ ಆಗುತ್ತೋ ಆ ಎಲ್ಲಾ ಹೊಲಗಳು ಅಥವಾ ತೋಟಗಳ ಮೇಲೆಲ್ಲ ಆ ನೀರು ಮಣ್ಣನ್ನ ಕೊಚ್ಕೊಂತಂದು ಕೆರೆ ಒಳಕಾಗುತ್ತೆ. ಜೋರಾಗಿ ಮಳೆ ಬಂದಂತ ಸಂದರ್ಭದಲ್ಲಿ ಒಂದ್ ಎಕ್ಸಾಂಪಲ್, ನಾವು ಮಳೆಯಿಂದ ನೀರು ಕೊಚ್ಚುತ್ತೆ ಅನ್ನುವಂಥ, ಮಣ್ಣು ಕೊಚ್ಚುತ್ತೆ ಅನ್ನೋದಕ್ಕೆ ಹೇಳ್ತಾ ಇರ್ತಾರೆ. ಜೋರಾಗಿ ಮಳೆ ಬಂದಂತ ಸಂದರ್ಭದ ದಿನ ನೀವೆಲ್ಲಾದ್ರೂ ಎರೆಹೊಲ ಅಥವಾ ನಿಮ್ ತೋಟಗಳಿಗೆ ಹೋಗಿ ಹೆಂಗಾಗಿರುತ್ತೆ ಅಲ್ಲಿ ಅನ್ನೋದು ಗೊತ್ತಾಗುತ್ತೆ. ಎಲ್ಲ ಒಂದ್ ಕಡೆ ಕೊಚ್ಕೊಂಡು ಹೋಗಿರುತ್ತೆ, ಪಕ್ಕದ ತೋಟಕ್ಕೆ ಹೋಗಿರುತ್ತೆ ಮಣ್ಣಲ್ಲಿ, ಇಲ್ಲ ಎಲ್ಲಾದ್ರೂ ತಗ್ಗಿರುತ್ತಲ್ಲ ಅಲ್ಲಿಗೆಲ್ಲದನ್ನು ಕೊಚ್ಕೊಂಡು ತಗೊಂಡೋಗಿ ಇರ್ತೀವಿ ಈ ರೀತಿ. ಸೊ ಸವೆತ ಅಂದ್ರೆ ಸವಿಯೋದು. ನಿಮ್ಮ ಎರೇಸರ್ ಇರುತ್ತೆ, ರಬ್ಬರ್ ಸವಿತಾ ಇರ್ತದೆ, ಯೂಸ್ ಮಾಡ್ದಾಗ ಮಾಡೋದು. ಆ ತರ ಮಣ್ಣಿನ ಮೇಲ್ಭಾಗ ಅನ್ನುವಂಥದ್ದು ನೈಸರ್ಗಿಕ ಕಾರಣಗಳಿಂದ ಕೊಚ್ಕೊಂಡು ಹೋದ್ರೆ ಅದನ್ನು ನಾವು ಸವೆತ ಅಂತ ಕರಿತೀವಿ. ಮೇಲಿನ ಭಾಗ ಕೊಚ್ಕೊಂಡು ಹೋಗುತ್ತೆ ಸವೆತ. ಅರ್ಥ ಆಯ್ತಾ ನಾನು ಹೇಳಿದ್ದು? ಮಣ್ಣಿನ ಮೇಲ್ಭಾಗ ನೈಸರ್ಗಿಕ ಕಾರಣಗಳಿಂದ ಕೊಚ್ಚೋದ್ರೆ ಅದೇ ಸವೆತ.
ಬರೀ ಮಳೆ ಬಂದ್ರೆ ಮಾತ್ರ ಕೊಚ್ಚವ, ಜೋರಾಗಿ ಗಾಳಿ ಬಂದ್ರು ಕೊಚ್ಚವ. ಈಗ ಬೈಕಲ್ಲಿ ಹೋಗ್ಬೇಕಾದ್ರೆ ಕಣ್ಣೆಲ್ಲ ಉರಿಯಕ್ ಸ್ಟಾರ್ಟ್ ಮಾಡುತ್ತೆ, ಧೂಳಿನ ಕಣಗಳು ಕಣ್ಣೊಳಗೆ ಹೋಗ್ತಾವೆ. ಹಾಗಾದ್ರೆ ಧೂಳಿನ ಕಣಗಳು ಎಲ್ಲಿಂದ ಬಂದು? ಮಣ್ಣಿನ ಮೇಲ್ಭಾಗದಿಂದಲೇ ಬರುವಂತೆ. ಜೋರ ಗಾಳಿ ಬಂದ್ರೆ ಮಣ್ಣು ಮಿಶ್ರಿತ ಗಾಳಿನೇ ಜೋರ ಕಾಣ್ತಾ ಇರುತ್ತೆ ನಮ್ಗೆ ಕಣ್ಣಿಗೆ, ಆ ರೀತಿಯಾದಂತ ಗಾಳಿಗಳು ಬರ್ತವೆ. ಸೊ ಆ ಕಾರಣದಿಂದಲೂ ಮಣ್ಣು ಕೊಚ್ಕೊಂಡು ಹೋಗೋದು, ಇದನ್ನು ಮಣ್ಣಿನ ಸವೆತ ಅಂತ ಕರಿತೀವಿ. ಸಿಂಪಲ್, ಮಣ್ಣಿನ ಮೇಲ್ಭಾಗ ನೈಸರ್ಗಿಕ ಕಾರಣಗಳಿಂದ ಕೊಚ್ಕೊಂಡು ಹೋದ್ರೆ ಅದು ಮಣ್ಣಿನ ಸವೆತ. ಆ ಮಣ್ಣಿನ ಸವೆತಕ್ಕೆ ಕಾರಣ ಏನು? ಈಗ ನೋಡ್ತಾ ಹೋಗೋಣ ಏನೇನ್ ಕಾರಣಗಳಿದಾವೆ ಮಣ್ಣು ಸವೆಯೋದಕ್ಕೆ. ಮೊದಲನೇದಾಗಿ ಅರಣ್ಯ ನಾಶ. ಅರಣ್ಯ ನಾಶದಿಂದ ಮಣ್ಣು ಹೆಂಗ್ ಸವೆತಗೊಳ್ಳುತ್ತೆ? ಅರಣ್ಯ ನಾಶ ಅಂತಂತಂದ್ರೆ ಅಲ್ಲಿ ಮರಗಿಡಗಳನ್ನ ಕಡಿಯುವಂತದ್ದನ್ನ ಅರಣ್ಯ ನಾಶ ಅಂತ ಕರೀತಾರೆ. ಮರಗಳ ಮುಖ್ಯವಾದಂತಹ ಒಂದು ಪ್ರಾಮುಖ್ಯತೆಯಲ್ಲಿ ಮರಗಳು ತಮ್ಮ ಬೇರುಗಳಿಂದ ಮಣ್ಣನ್ನ ಬಿಗಿಯಾಗಿ ಹಿಡಿದಿಟ್ಕೊಂಡಿರ್ತವೆ. ಎಲ್ಲಿ ಮರಗಳು ಜಾಸ್ತಿ ಇರ್ತವೋ ಅಲ್ಲಿ ಮಣ್ಣು ಸವೆತ ಕಾಣದೇ ಇಲ್ಲ, ಎಲ್ಲಿ ಮರಗಳು ಇರಲ್ವೋ ಅಲ್ಲಿ ಸವೆತ ಆಗ್ತಾ ಇರುತ್ತೆ ಮಣ್ಣು. ಹಾಗಾಗಿ ಅರಣ್ಯ ನಾಶ ಆದ್ರೆ ಮರಗಳು ನಾಶ ಆದಂಗೆ, ಆ ಮರಗಳು ನಾಶ ಆದ್ರೆ ಬೇರುಗಳು ನಾಶ ಆಗ್ತವೆ. ಯಾವಾಗ ಬೇರುಗಳು ನಾಶ ಆಗ್ತವೋ ಆ ಬೇರುಗಳು ಮಣ್ಣನ್ನ ಹಿಡಿದಿಟ್ಟುಕೊಳ್ಳುವಂತಹ ಒಂದು ಶಕ್ತಿಯನ್ನ ಕಳ್ಕೊಳ್ತಾವೋ ಅವಾಗ ಅಲ್ಲಿನ ಮಣ್ಣು ಸವೆತ ಉಂಟಾಗುತ್ತೆ ಅರಣ್ಯ ನಾಶದಿಂದ. ಅದಕ್ಕೆ ಅರಣ್ಯ ಇಲಾಖೆಯವರು ಇಳಿಜಾರುಗಳಲ್ಲಿ ಮರಗಳನ್ನ ನೆಡ್ತಾ ಹೋಗ್ತಾರೆ. ಯಾಕೆ ಅಂದ್ರೆ ಮಳೆ ಬಂದ್ರೆ ಈ ಮಣ್ಣು ಕುಸಿಬಾರ್ದು. ಮರಗಳು ಅರಣ್ಯ ಜಾಸ್ತಿ ಇದ್ರೆ ಮಣ್ಣಿನ ಸವೆತ ಆಗಲ್ಲ. ಹಾಗಾಗಿ ಮಣ್ಣಿನ ಸವೆತಕ್ಕೆ ಮೊದಲನೇ ಕಾರಣ ಅರಣ್ಯ ನಾಶ. ಎರಡನೇದು ವರ್ಗಾವಣಾ ಬೇಸಾಯ ಪದ್ಧತಿ. ವರ್ಗಾವಣಾ ಬೇಸಾಯ ಪದ್ಧತಿ ಹಿಂದಿತ್ತು, ಇವಾಗ ಸ್ಥಿರ ಬೇಸಾಯ ಪದ್ಧತಿ. ವರ್ಗಾವಣೆ ಬೇಸಾಯ ಪದ್ಧತಿ ಅಂದ್ರೆ ಒಂದ್ 5 ವರ್ಷ ಇಲ್ಲೊಂದು 5 ಎಕರೆ ಜಾಗದಲ್ಲಿ ಉಳುಮೆ ಮಾಡೋದು, ಫಲವತ್ತತೆ ಕಡಿಮೆ ಆಗುತ್ತೆ. ಮತ್ತೆ ಇನ್ನೊಂದ್ ಕಡೆಗೆ ಹೋಗಿ ಅಲ್ಲಿ ಆ ಜಮೀನನ್ನ ಅಲ್ಲಿರುವಂತ ಯಾವ್ದಾದ್ರು ಕಾಡಿನ ಅರಣ್ಯ ಮರಗಳಿದ್ರೆ ಅವನ್ ಪಡೆದು ಅಲ್ಲಿ ಉಳುಮೆ ಮಾಡೋದು, ಅಲ್ಲೊಂದು 5 ವರ್ಷ ಮಾಡೋದು. ಫಲವತ್ತತೆ ಹೆಚ್ಚಿಗೆ ಮಾಡ್ಕೊಳ್ಳೋದು ಗೊತ್ತಿರ್ಲಿಲ್ಲ ಜನಗಳಿಗೆ. ಆಮೇಲೆ ಭೂಮಿ ಜಾಸ್ತಿ ಇತ್ತವ, ಯಾರು ಎಲ್ಲಿ ಬೇಕಾದ್ರೂ ಉಳುಮೆ ಮಾಡ್ತಾ ಇದ್ರು. ಇದ್ ನಂದು ಅಂತ ಯಾರಿಗೂ ರಿಜಿಸ್ಟರ್ ಇರ್ಲಿಲ್ಲ. ಆಮೇಲೆ ಬಂದಿದ್ದು ಉಳುವವನೇ ಭೂಮಿಯ ಒಡೆಯ ಅಂತ ಕಾಯ್ದೆ ಬಂತು. ಯಾರ್ಯಾರು ಏನೇನು ಉಳುಮೆ ಮಾಡ್ತಾ ಇದ್ರು ಅವರೆಲ್ಲ ಆ ಭೂಮಿಗೆ ವಾರಸುದಾರರು. ಅವಾಗ ಸರ್ಕಾರ ಅದನ್ನ ರಿಜಿಸ್ಟರ್ ಮಾಡ್ಕೊಡುತ್ತೆ. ಅಲ್ಲಿಗಿಂತ ಮುಂಚೆ ವರ್ಗಾವಣಾ ಬೇಸಾಯ ಪದ್ಧತಿ ಇತ್ತು. ಇಲ್ಲೊಂದು 5 ವರ್ಷ, ಅಲ್ಲೊಂದು 5 ವರ್ಷ, ಅಲ್ಲೊಂದು 5 ವರ್ಷ, ಅಲ್ಲೆಲ್ಲ ಕಾಡಿತ್ತು ಅದನ್ನ ಕಾಡುದು, ಅಲ್ಲೊಂದು 5 ವರ್ಷ, ಹಿಂಗ್ ಉಳುಮೆ ಮಾಡ್ತಾ ಇದ್ರು ಅವಾಗ. ಈಗ ಹಂಗಿಲ್ಲ, ಇವಾಗ ಸ್ಥಿರ ಬೇಸಾಯ ಪದ್ಧತಿ. ನಿಮ್ಮ ಅಜ್ಜನ ಹತ್ರ ಎಷ್ಟು ಆಸ್ತಿ ಇತ್ತೋ ಅಷ್ಟೇ ಇದೆ ಇವಾಗಲೂ. ಏನಾದ್ರೂ ಕೊಂಡ್ಕೊಂಡ್ರೆ ಜಾಸ್ತಿ ಆಗ್ಬೋದು ಹೊತ್ತು ಇವಾಗ ನಮ್ಮ ಭೂಮಿಯಲ್ಲಿ ಉಳುಮೆ ಮಾಡೋದು ಬೇಜಾರಾಗುತ್ತೆ ಅಂತ ಇನ್ನೊಬ್ರ ಹತ್ರ ಹೋಗಿ ಉಳುಮೆ ಮಾಡಕ್ಕಾಗತ್ತಾ? ಸೊ ಇದು ಗಲಾಟೆಗೆ ಎಡೆ ಮಾಡ್ಕೊಡುತ್ತೆ. ಸೊ ವರ್ಗಾವಣಾ ಬೇಸಾಯ ಪದ್ಧತಿ ಅಂದ್ರೆ ಇಡೀ ಭೂಮಿಯೆಲ್ಲ ಬೇಸಾಯ ಮಾಡ್ತಾ 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 ಹೋದ್ರೆ ಅದು ಸಹ ಕೊಚ್ಕೊಂಡು ಹೋಗ್ತಾ ಹೋಗುತ್ತೆ. ನೆಕ್ಸ್ಟ್ ಅತಿಯಾಗಿ ಮೇಯಿಸುವುದು. ಈಗ ದನಕರು ಹುಲ್ಲಿದ್ರೆ ಅಲ್ಲಿ ಮಣ್ಣು ಅನ್ನೋದು ಸವೆತ ಕಾಣಲ್ಲ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಶಾಲಾ ಮೈದಾನದಲ್ಲಿ ನೀವು ಎಲ್ಲೆಲ್ಲ ಆಡ್ತಿರೋ ಕೋರ್ಟ್ಗಳಲ್ಲಿ ಅಲ್ಲೆಲ್ಲ ಹುಲ್ಲಿಲ್ಲ, ಅಲ್ಲೆಲ್ಲ ಜೋರಾಗಿ ಮಳೆ ಬಂದ್ರೆ ಕೊಚ್ಕೊಂಡು ಹೋಗ್ತಾ ಇರ್ತದೆ. ಸಡನ್ ಆಗಿ ಸ್ಟೆಪ್ಸ್ ಇಳಿದ ತಕ್ಷಣ ನೀವು ನೋಡ್ರಿ, ಜೋರಾಗಿ ಮಳೆ ಬಂದ್ರೆ ಪೂರ್ತಿ ಕೊಚ್ಚೋಗಿ, ಆ ಕೊಚ್ಚೋಗಿರುವಂತ ಮಣ್ಣು ಅಲ್ಲೆಲ್ಲೋ ಇದೆ. ಎಲ್ಲೆಲ್ಲಿ ಹುಲ್ಲಿದೆಯೋ ಅಲ್ಲೆಲ್ಲೂ ಸಹ ಮಣ್ಣು ಸವೆತ ಕಂಡಿಲ್ಲ. ನೀವು ನಮ್ಮ ಮೈದಾನನೇ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಎಲ್ಲಿ ಸವೆತ ಆಗಿದೆ ಅಲ್ಲೆಲ್ಲ ಹುಲ್ಲಿಲ್ಲ. ಹುಲ್ಲು ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಆ ಮಣ್ಣು ಸವೆತ ಬರುತ್ತೆ. ಯಾಕೆಂದ್ರೆ ಜೋರಾಗಿ ನೀರು ಹೋಗ್ಬೇಕಾದ್ರೆ ಹುಲ್ಲಿದ್ರೆ ಅದನ್ನ ತಡೆಯುತ್ತೆ, ಹುಲ್ಲಿಲ್ಲ ಅಂದ್ರೆ ಅಲ್ಲಿರುವಂತ ಮಣ್ಣು ಸವೆತವನ್ನ ಕಾಣುತ್ತೆ. ಅತಿಯಾಗಿ ಎಲ್ಲೆಲ್ಲಿ ಮೇಯಿಸ್ತಾರೋ ದನಕರುಗಳಿಂದ ಅಲ್ಲಿ ಈ ಮಣ್ಣು ಅನ್ನುವಂಥದ್ದು ಸವೆತ ಕಾಣುತ್ತೆ. ನಂತರ ಅವೈಜ್ಞಾನಿಕ ಬೇಸಾಯ ಪದ್ಧತಿ. ಅವೈಜ್ಞಾನಿಕ ಬೇಸಾಯ ಪದ್ಧತಿ ಅಂದ್ರೆ ನೀವು ತೋಟಗಳಲ್ಲಿ ಬೇಸಾಯ ಮಾಡುವಂತಹ ಸಂದರ್ಭದಲ್ಲಿ ಇಳೆಜಾರಿಗೆ ವಿರುದ್ಧವಾಗಿ ಬೇಸಾಯವನ್ನ ಮಾಡಬೇಕು. ಮಳೆ ಎಲ್ಲ ಬಂತು ಅಂತಂದ್ರೆ ನೀರು ತಡೆದು ಹೋಗ್ಬೇಕು. ಈಗ ಇಳೆಜಾರಿದೆ ಹಿಂಗೆ ಬೇಸಾಯ ಮಾಡಿದ್ರೆ ಆ ನೀರೆಲ್ಲ ಬರುವಂತಹ ರಭಸಕ್ಕೆ ನೀವು ಸಹ ಬೇಸಾಯವನ್ನು ಸಹ ಅದೇ ರೀತಿಯಾಗಿ ಮಾಡಿರ್ತೀರಾ. ಸುಮ್ಮನ ನೀರು ಆ ಬೇಸಾಯ ಮಾಡಿದ ಮಣ್ಣನ್ನು ಸಹ ಕೊಚ್ಕೊಂಡು ಸಲೀಸಾಗಿ ಹೋಗುತ್ತೆ. ಅಡ್ಡಲಾಗಿ ಬೇಸಾಯ ಮಾಡಿದ್ರೆ ಅಟ್ಲೀಸ್ಟ್ ನೀರು ತಡೆದಾದ್ರೂ ಸಹ ಮುಂದೆ ಹೋಗುತ್ತೆ. ಕೆಲವು ಸಂದರ್ಭದಲ್ಲಿ ಮಣ್ಣು ಸವೆತಗೊಳ್ಬಾರ್ದು ಅಂತ ಬದುಗಳ ನಿರ್ಮಾಣ ಮಾಡ್ತಾರೆ ತೋಟಗಳಲ್ಲಿ.
ಹಿಂಗೆಲ್ಲರ ಇಳಿಜಾರಿತ್ತು ಅಂದ್ರೆ ಇಲ್ಲಿಗೊಂದು ಬದು, ನೆಕ್ಸ್ಟ್ ಇನ್ನೊಂದು ಹಿಂಗೆ ಬದುಗಳನ್ನ ಮಾಡಿ ನೀರು ಕೊಚ್ಕೊಂಡು ಹೋಗ್ಬಾರ್ದು, ಅಲ್ಲೇ ಹಿಂಗ್ಬೇಕು. ಆ ರೀತಿಯಾದಂಥ ಅಣೆಕಟ್ಟುಗಳು, ಬದುಗಳು ಅಥವಾ ಚೆಕ್ ಡ್ಯಾಮ್ ಅಂತ ಮಾಡ್ತಾರೆ, ಸಣ್ಣ ಸಣ್ಣ ಕಟ್ಟೆ ಕಟ್ಟಿರ್ತಾರೆ ನೀರು ಕೊಚ್ಕೊಂಡು ಹೋಗುವಂತ ಸಂದರ್ಭದಲ್ಲಿ. ಸೊ ಆ ರೀತಿಯಾಗುತ್ತೆ. ಆ ಅವೈಜ್ಞಾನಿಕ ಬೇಸಾಯ ಪದ್ಧತಿಯಿಂದಲೂ ಸಹ ಈ ಮಣ್ಣಿನ ಸವೆತ ಉಂಟಾಗುತ್ತೆ. ಇನ್ನು ಮಣ್ಣಿನ ಮೇಲ್ಪದರದ ಸವೆತ ಉಂಟಾಗೋದಕ್ಕೆ ಇನ್ನೊಂದು ಕಾರಣ ಏನಪ್ಪಾ ಅಂತಂದ್ರೆ, ಈ ಮಣ್ಣು ಅನ್ನುವಂಥದ್ದು ಇಟ್ಟಿಗೆ, ಹಂಚು ಇತರ ಉದ್ದೇಶಗಳಿಗೆ ಬಳಕೆ ಮಾಡ್ತಾರೆ. ಈಗ ಮನೆ ಕಟ್ಟೋದಕ್ಕೆ ಇಟ್ಟಿಗೆ ಬಳಸ್ತಾರೆ ಗೊತ್ತಾ? ಮಣ್ಣಿನ ಮೇಲ್ಪದರದಿಂದಲೇ ಆ ಮಣ್ಣನ್ನ ಕೂಡಿಸಿ ಇಟ್ಟಿಗೆ ಶೇಪ್ ಅನ್ನು ಕೊಡ್ತಾರೆ. ಅಚ್ಚು ಅಂತ ಇರುತ್ತೆ, ನೋಡಿದ್ರೆ ಇಟ್ಟಿಗೆ ಮಾಡೋದ್ನ ಯಾರು ನೋಡಿರ್ತೀರ. ಅಚ್ಚೊಳಕ್ಕೆ ಆ ಮಣ್ಣನ್ನು ಕರೆಕ್ಟಾಗಿ ಸಮ ಮಾಡಿ ಕಟ್ಟಿ ಅಚ್ಚನ್ನು ತೆಗೆದು ಉಲ್ಟಾ ಹಾಕ್ತಾರೆ. ಆಮೇಲೆ ಒಂದು ಸ್ವಲ್ಪ 2 ದಿವಸ ಒಣಗಿಸಿ ಆಮೇಲೆ ಅದನ್ನೆಲ್ಲ ತಕ್ಕೊಂಡು ಗೂಡಿಗೆ ಇಡ್ತಾರೆ. ಇಟ್ಟಿಗೆ ಗೂಡಿಗಿಟ್ಟು ನೀವೆಲ್ಲ ಮನೆಯಲ್ಲಿ ನೀರೊಲೆಗಳಿರ್ತಾವಲ್ಲ ಹಂಗ್ ಮಾಡ್ತಾರೆ, ಗೂಡನ್ನ ಮಾಡ್ತಾರೆ. ಆಮೇಲೆ ಒಳಗೆ ಸೌದಿಗಳನ್ನ ಇಟ್ಟು 1,000, 3,000, 5,000 ಇಟ್ಟಿಗೆಗಳನ್ನ ಪೂರ್ತಿ ಜೋಡಿಸಿ ಒಳಗೆ ಸೌದಿಗಳನ್ನ ಇಟ್ಟು ಬೆಂಕಿ ಹಾಕ್ತಾರೆ. ಹೀಟು ಆ ಬೆಂಕಿಯಲ್ಲಿ ಬೆಂದು ಆ ಇಟಿಕೆ ಗಟ್ಟಿ ಆಗ್ಬೇಕು, ಶಾಖದಿಂದ ಇಟಿಕೆ ಗಟ್ಟಿ ಆಗ್ಬೇಕು. ಎಲ್ಲಾದ್ರೂ ಅದು ಸರಿಯಾಗಿ ಬೇಯಲಿಲ್ಲ ಅಂತಂತಂದ್ರೆ ಇಟಿಕೆ ಏನಾಗುತ್ತೆ ಗೊತ್ತಾ? ನೀರಿಗೆ ಹಿಂಗ್ ಹಾಕಿದ ತಕ್ಷಣ ಕರ್ಗೋಗ್ಬಿಡುತ್ತೆ, ಗಟ್ಟಿ ಇರಲ್ಲ. ಮಳೆ ಎಲ್ಲರೂ ಬಂತು ಅಂತಂತಂದ್ರೆ ಅಲ್ಲೇ ಕರ್ಗೋಗ್ಬಿಡುತ್ತೆ ಇಟಿಕೆ. ಕಟ್ಟಿದ್ಮೇಲೆಲ್ಲ ಕಟ್ಟಕ್ಕಿಂತ ಮೊದ್ಲೇ ಅಲ್ಲೆಲ್ಲ ರಾಶಿ ಹಾಕಿಟ್ರೆ ಮಳೆ ಇಟಿಕೆನ ಗಟ್ಟಿತನವನ್ನ ಹೆಂಗೆ ಪರೀಕ್ಷೆ ಮಾಡ್ತಾರೆ ಗೊತ್ತಾ? ಮುರಿದ್ರು ಗೊತ್ತಾಗುತ್ತೆ, ಇಲ್ಲ ಒಂದ್ ಸ್ವಲ್ಪ ಹೊತ್ತು ಮಳೆ ನೆನೆಸಿದ್ರೆ ಗೊತ್ತಾಗುತ್ತೆ, ಇಲ್ಲ ಒಂದ್ ನೀರು ಡ್ರಮ್ ಒಳಗೆ ಹಾಕ್ಬಿಟ್ರೆ ಗೊತ್ತಾಗುತ್ತೆ ಕರಗ್ತಿತ್ತೋ ಇಲ್ವೋ ಅಂತ. ಬೇಗ ಕರಗಿದ್ರೆ ಮಳೆ ಒಂಚೂರು ನೆಂದ್ರೆ ಒಂಚೂರು ಹಿಂಗ್ ಪುಡಿ ಆಯ್ತು ಅಂತಂತಂದ್ರೆ ಆ ಇಟಿಕೆಯನ್ನ ಸರಿಯಾಗಿ ಬೇಯಿಸಿಲ್ಲ ಅಂತ ಅರ್ಥ ಆಯ್ತಾ? ನೀವು ಇಟಿಕೆ ಫ್ಯಾಕ್ಟ್ರಿಗಳಲ್ಲಿ ಇಟಿಕೆ ಮಾಡುವಂತ ತಯಾರಿಕಾ ಘಟಕಗಳಿಗೆ ಹೋದ್ರೆ ಗೊತ್ತಾಗುತ್ತೆ. ಒಂದು 5-10 ಸಾವಿರ ಇಟಿಕೆಯನ್ನ ಜೋಡಿಸಿ ಕ್ಲೀನಾಗಿ ನೀರೊಲೆ ತರ ಮಾಡಿರ್ತಾರೆ, ಒಳಗೆ ಸೌದಿಗಳನ್ನ ಹಾಕ್ತಾರೆ, ಪೂರ್ತಿ ಸೌದಿಗಳನ್ನ ಬೆಂಕಿ ಹಾಕ್ಬಿಡ್ತಾರೆ. ಆ ಹೀಟ್ ಫಾರ್ಮೇಶನ್ ಆಗಿ ಆ ಇಟಿಕೆ ಎಲ್ಲ ಚೆನ್ನಾಗೆ ಒಣಗ್ಬೇಕು, ಸುಡಬೇಕು ಆ ಇಟಿಕೆ. ನೋಡ್ರಿ ಕೆಲವು ಇಟಿಕೆಗಳೆಲ್ಲ ಒಳಗಿರ್ತಾವಲ್ಲ ಅವೆಲ್ಲ ಕಪ್ಪುಗಾರ್ತವೆ, ಕೆಲವು ಇಟಿಕೆಗಳನ್ನ ನೋಡ್ರಿ ಕಪ್ಪುಗಾರ್ತವೆ, ಕೆಂಪುಗಿರಲ್ಲ. ಅವೆಲ್ಲ ತುಂಬಾ ಬೆಂಕಿ ತಾಗಿರುವಂತವುಗಳು ಅಂತ. ಮತ್ತೆ ಹಂಚು ಸಹ ಮಣ್ಣಲ್ಲೇ ಮಾಡೋದು. ಈ ಹಂಚು ಮತ್ತೆ ಇಟಿಕೆ ಮಾಡೋದಕ್ಕೋಸ್ಕರ ಈ ಮೇಲ್ಮಣ್ಣನ್ನ ತಗೊಳ್ತಾರಲ್ಲ, ಅವಾಗಲೂ ಸಹ ಮೇಲ್ಮಣ್ಣು ಸವೆತವನ್ನ ಉಂಟಾಗುತ್ತೆ. ಇವು ಮುಖ್ಯವಾಗಿ ಮಣ್ಣಿನ ಸವೆತಕ್ಕೆ ಕಾರಣ. ಸೊ ಮಣ್ಣಿನ ಮೇಲ್ಸ್ತರ ನೈಸರ್ಗಿಕ ಕಾರಣಗಳಿಂದ ಕೊಚ್ಚಿಕೊಂಡು ಹೋಗುವಂಥದ್ದನ್ನು ನಾವು ಮಣ್ಣಿನ ಸವೆತ ಅಂತ ಕರಿತೀವಿ. ಅರಣ್ಯ ನಾಶದಿಂದ ಮಣ್ಣಿನ ಸವೆತ ಉಂಟಾಗುತ್ತೆ, ಅತಿಯಾಗಿ ಮೇಯಿಸೋದ್ರಿಂದ ಮಣ್ಣಿನ ಸವೆತ ಉಂಟಾಗುತ್ತೆ, ವರ್ಗಾವಣಾ ಬೇಸಾಯ ಪದ್ಧತಿಯಿಂದ, ವೈಜ್ಞಾನಿಕ ಬೇಸಾಯ ಪದ್ಧತಿಯಿಂದ, ಮತ್ತೆ ಈ ಮಣ್ಣನ್ನ ಇಟಿಕೆ ಮತ್ತು ಹಂಚುಗಳನ್ನ ತಯಾರು ಮಾಡೋದಕ್ಕೋಸ್ಕರ ಮಣ್ಣನ್ನ ತೆಗೆದಂತ ಸಂದರ್ಭದಲ್ಲಿ ಈ ರೀತಿಯಾದಂತಹ ಮಣ್ಣಿನ ಸವೆತ ಅನ್ನುವಂಥದ್ದು ಉಂಟಾಗುತ್ತೆ ಅನ್ನುವಂಥದ್ದು. ಮಣ್ಣಿನ ಸವೆತವನ್ನ ನೋಡಿದಂತ ಸಂದರ್ಭದಲ್ಲಿ ಮಣ್ಣಿನ ಸವೆತಕ್ಕೆ ಕಾರಣಗಳನ್ನು ನೋಡಿದ್ವಿ. ಅರಣ್ಯ ನಾಶ ಆಗಿರ್ಬೋದು, ವರ್ಗಾವಣೆ ಬೇಸಾಯ ಪದ್ಧತಿ ಆಗಿರ್ಬೋದು, ಅವೈಜ್ಞಾನಿಕ ಬೇಸಾಯ ಆಗಿರ್ಬೋದು, ಮತ್ತು ಈ ಇಟ್ಟಿಗೆ ಮತ್ತು ಹಂಚುಗಳನ್ನ ತಯಾರಿಕೆ ಮಾಡೋಕ್ಕೂ ಸಹ ಮಣ್ಣಿನ ಮೇಲ್ಪದರವನ್ನ ಯೂಸ್ ಮಾಡುವಂಥದ್ದು. ಸೊ ಇವೆಲ್ಲ ಕಾರಣಗಳಿಂದ ಮಣ್ಣಿನ ಸವೆತ ಅನ್ನುವಂಥದ್ದು ಉಂಟಾಗುತ್ತೆ. ಈ ಸವೆತದಿಂದ ಏನಾದ್ರೂ ಪರಿಣಾಮ ಉಂಟಾಗುತ್ತಾ? ಹೌದು, ಮಣ್ಣಿನ ಸವೆತದ ಪರಿಣಾಮ ಅಂತಂದ್ರೆ ಮಣ್ಣಿನ ಮೇಲ್ಪದರ ಸವೆತ ಕಾಣ್ತು ಅಂತಾರೆ ಫಲವತ್ತತೆ ಕಮ್ಮಿ ಆಗುತ್ತೆ. ಭೂಮಿಯ ಫಲವತ್ತತೆ ಎಲ್ಲಿದೆ ಅಂತಂದ್ರೆ ಮೇಲ್ಮಣ್ಣಿನಲ್ಲೇನೆ ಭೂಮಿಯ ಫಲವತ್ತತೆ ಇರುವಂತದ್ದು. ಅದಕ್ಕೆ ನಿಮ್ಮ ತೋಟಗಳಲ್ಲಿ ಮೇಲ್ಮಣ್ಣು ಕೊಚ್ಕೊಂಡು ಹೋಗ್ಬಾರ್ದು ಮುಖ್ಯವಾಗಿ. ಯಾಕೆಂದ್ರೆ ನೀವೇನೇ ಸಾವಯವ ಗೊಬ್ಬರಗಳನ್ನು ಹಾಕಿದ್ರು ಮಣ್ಣಿನ ಮೇಲ್ಭಾಗಕ್ಕೆ ಹಾಕೋದು. ಆ ಮೇಲ್ಭಾಗದಲ್ಲಿ ಅತ್ಯಂತ ಹೆಚ್ಚು ಫಲವತ್ತತೆ ಇರುತ್ತೆ, ಆ ಫಲವತ್ತತೆ ಅನ್ನೋದು ನಾಶ ಆಗುತ್ತೆ. ನೆಕ್ಸ್ಟ್ ಈ ಕೆರೆಗಳಲ್ಲಿ ಹೂಳು ಅನ್ನುವಂಥದ್ದು ಹೆಚ್ಚಾಗ್ತಾ ಹೋಗುತ್ತೆ ಮಣ್ಣಿನ ಸವೆತ ಜಾಸ್ತಿ ಆದಂಗ. ಮಣ್ಣು ಪೂರ್ತಿ ಸವೆತ ಕಂಡು ನಿಮ್ಮ ಕೆರೆಗೆ ಅಥವಾ ನದಿಗಳಿಗೆ ಹೋಗುತ್ತೆ. ಅವಾಗ ಆ ಕೆರೆ ಮತ್ತು ನದಿಗಳ ನೀರಿನ ಸಾಮರ್ಥ್ಯ ಕಡಿಮೆ ಆಗ್ತಾ ಹೋಗುತ್ತೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್, ನಿಮ್ಮಲ್ಲಿ 1,000 ಲೀಟರ್ ನೀರಿದೆ ಅಂತಂದ್ರೆ ಆ 1,000 ಲೀಟರ್ ನೀರೊಳಗೆ ಒಂದಿಷ್ಟು ತಗೊಂಡೋಗಿ ಮಣ್ಣನ್ನ ಹಾಕಿದ್ರೆ
ಅಲ್ಲಿ ನೀರನ್ನು ಹಿಡಿದಿಟ್ಕೊಳ್ಳುವಂತ 1000 ಲೀಟರ್ ಟ್ಯಾಂಕ್ ಮಣ್ಣದ್ರೊಳಗೆ ಒಂದು ತಟ್ಟಿ ಹೋಯ್ತು ಅಂದ್ರೆ ನೀರು ಹಿಡಿದಿಟ್ಕೊಳ್ಳುವಂತ ಸಾಮರ್ಥ್ಯ ಕಮ್ಮಿ ಆಗುತ್ತೆ. 50 ಲೀಟರ್ ನೀರು ಕಮ್ಮಿ ಆಗ್ಬೋದು, ಹೊರಗೆ ಹೋಗ್ಬೋದು 50 ಲೀಟರ್ ನೀರು. ಆತರ ಕೆರೆಗಳಿಗೆ ಹೂಳು ತುಂಬದಂತೆ ಫಲವತ್ತದ ಈ ನೀರಿನ ಸಾಮರ್ಥ್ಯ ಕೆರೆಗಳಿಗೆಲ್ಲ ಕಡಿಮೆ ಆಗ್ತಾ ಹೋಗುವಂಥದ್ದು, ಅಂತರ್ಜಲದ ಮಟ್ಟ ಕುಸಿಯುವಂಥದ್ದನ್ನು ನಾವು ನೋಡ್ತೀವಿ. ಆಮೇಲೆ ನದಿಗಳು ತಮ್ಮ ಪಾತ್ರವನ್ನ ಕೆಲವು ಸಂದರ್ಭದಲ್ಲಿ ಬದಲಾವಣೆ ಮಾಡ್ತವೆ, ಬೇರೆ ದಿಕ್ಕಿನ ಕಡೆಗೆ ಹೋಗುವಂಥದ್ದನ್ನು ಸಹ ನಾವು ನೋಡ್ತೀವಿ. ಇವೆಲ್ಲವೂ ಸಹ ಮಣ್ಣಿನ ಫಲವತ್ತತೆಯ ಮಣ್ಣಿನ ಸವೆತದ ಒಂದು ಪರಿಣಾಮಗಳು ಅಂತ ನಾವು ನೋಡ್ಬೋದು. ಕೊನೆಯದಾಗಿ ಈ ಪಾಠದಲ್ಲಿ ಮಣ್ಣಿನ ಸಂರಕ್ಷಣೆ, ಮಣ್ಣಿನ ಸವೆತ ಸಂರಕ್ಷಣೆ. ನೈಸರ್ಗಿಕ ಕಾರಣಗಳಿಂದ ಕೊಚ್ಕೊಂಡು ಹೋದ್ರೆ ಅದು ಸವೆತ. ಆ ನೈಸರ್ಗಿಕ ಕಾರಣಗಳಿಂದ ಕೊಚ್ಕೊಂಡು ಹೋಗದ ರೀತಿಯಲ್ಲಿ ಅದನ್ನು ತಡಿಬೇಕು, ಸಂರಕ್ಷಿಸ್ಕೋಬೇಕು, ಅದನ್ನ ಮಣ್ಣಿನ ಸವೆತ ಅಂತ ಕರೀತೀವಿ. ನೋಡಿ, ಮಣ್ಣಿನ ಸವೆತದ ನಿಯಂತ್ರಣ ಮಾಡಬೇಕು ಮತ್ತು ಫಲವತ್ತತೆಯನ್ನ ಕಾಪಾಡ್ಕೋಬೇಕು, ಅದನ್ನೇ ನಾವು ಮಣ್ಣಿನ ಸಂರಕ್ಷಣೆ ಅಂತ ಕರೀತೀವಿ. ಹಾಗಾದ್ರೆ ಆ ಮಣ್ಣನ್ನ ಸಂರಕ್ಷಿಸೋದು ಹೇಗೆ? ಮಣ್ಣಿನ ಸವೆತ ಆಗದೆ ರೀತಿಯಲ್ಲಿ ಮಣ್ಣನ್ನ ಸಂರಕ್ಷಣೆ ಮಾಡ್ಕೊಳ್ಳೋದು ಹೆಂಗೆ ಅಂತಂದ್ರೆ, ಮೊದಲನೇದು ಅರಣ್ಯ ಪೋಷಣೆ. ಅದಕ್ಕೂ ಇದಕ್ಕೂ ರಿಲೇಟೆಡ್ ಆಗಿದೆ. ಅರಣ್ಯ ನಾಶ ಆದ್ರೆ ಮಣ್ಣಿನ ಸವೆತ ಉಂಟಾಗುತ್ತೆ, ಅರಣ್ಯವನ್ನ ಪೋಷಿಸಿದ್ರೆ ಮಣ್ಣು ಸಂರಕ್ಷಣೆಗೊಳ್ಳುತ್ತೆ. ಮರು ಅರಣ್ಯೀಕರಣ ಅಂದ್ರೆ ಕಡಿದಿರುವಂತಹ ಅರಣ್ಯದ ಸ್ಥಳಗಳಲ್ಲಿ ಮತ್ತೆ ಅರಣ್ಯವನ್ನ ಬೆಳೆಸಬೇಕು, ರೀಕನ್ಸ್ಟ್ರಕ್ಟ್ ಮಾಡಬೇಕು ಫಾರೆಸ್ಟ್ ಅನ್ನು. ಅತಿಯಾಗಿ ಮೇಯಿಸುವುದನ್ನು ನಿಯಂತ್ರಣ ಮಾಡಬೇಕು. ನೋಡಿ, ಮಣ್ಣಿನ ಸವೆತಕ್ಕೆ ಎರಡನೇ ಕಾರಣ ನಾವು ನೋಡಿದ್ವಿ, ಅತಿಯಾಗಿ ಮೇಯಿಸೋದ್ರಿಂದ ಮಣ್ಣು ಸವೆತ ಕಾಣುತ್ತೆ. ಅದೇ ರೀತಿ ಅತಿಯಾಗಿ ಮೇಯಿಸೋದನ್ನು ನಿಯಂತ್ರಣ ಮಾಡಿದ್ರೆ ಮಣ್ಣು ಸಹ ಸಂರಕ್ಷಣೆಗೊಳ್ಳುತ್ತೆ. ಸಮೋನ್ನತಿ ಬೇಸಾಯ ಪದ್ಧತಿ, ಅಲ್ಲಿ ಅವೈಜ್ಞಾನಿಕ ಬೇಸಾಯ ಪದ್ಧತಿಯನ್ನ ಮಾಡಿದ್ರೆ ಮಣ್ಣು ಅನ್ನುವಂಥದ್ದು ಕೊಚ್ಕೊಂಡೋಗುತ್ತೆ. ಸಮವಾಗಿ ಬೇಸಾಯ ಪದ್ಧತಿಯ ಒಂದು ವಿಧವನ್ನು ಅನುಸರಿಸಿದ್ರೆ ಮಣ್ಣು ಹಂತ ಹಂತವಾಗಿ ಹಾಕೊಂತ ಬಂದ್ರೆ ಅಲ್ಲಿ ಸವೆತವನ್ನ ತಡೆಗಟ್ಟಬಹುದು. ಚೆಕ್ ಡ್ಯಾಮ್ಗಳ ನಿರ್ಮಾಣ, ಬದುಗಳ ನಿರ್ಮಾಣ, ಚೆಕ್ ಡ್ಯಾಮ್ಗಳು ಎಲ್ಲಾದ್ರೂ ತೀರಾ ಈ ಮುಂದೆ ಹೋದ್ರೆ ನಿಮಗೆ ಆ ರಸ್ತೆಯಲ್ಲೇ ಕಾಣುತ್ತೆ, ಒಂದು ಕಟ್ಟೆಯನ್ನ ಕಟ್ಟಿದ್ದಾರೆ, ಆ ಕಟ್ಟೆ ಹತ್ರ ನೀರು ನಿಂತು ಮತ್ತೆ ಮುಂದಕ್ಕೆ ಹೋಗುತ್ತೆ. ಚೆಕ್ ಡ್ಯಾಮ್ ಅಂದ್ರೆ ಅದು ಸವೆತ ಆಗಬಾರ್ದು ಅಂತ. ಆ ಚೆಕ್ ಡ್ಯಾಮ್ಗಳನ್ನ ಸಣ್ಣದಾಗಿರುವಂತ ಒಂದು ಕಟ್ಟೆಯನ್ನು ನಾವು ಚೆಕ್ ಡ್ಯಾಮ್ ಅಂತ ಕರಿತೀವಿ. ಆ ಕಟ್ಟೆಯನ್ನು ನಿರ್ಮಾಣ ಮಾಡೋದ್ರಿಂದ ನೀರು ಫೋರ್ಸ್ ಆಗಿ ಬಂದಿದ್ದು ಅಲ್ಲಿ ನಿಂತು ನಿಧಾನಕ್ಕೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದು ಸಹ ಮಣ್ಣಿನ ಸಂರಕ್ಷಣೆಯ ಇನ್ನೊಂದು ವಿಧ. ಈ ಚೆಕ್ ಡ್ಯಾಮ್ಗಳ ನಿರ್ಮಾಣ ಮಾಡುವಂತ ಸಂದರ್ಭದಲ್ಲಿ ದೊಡ್ಡ ನೀರಿಗೆ ಆದ್ರೆ ತೋಟಗಳಲ್ಲಿ ಹೊಲಗಳಲ್ಲಿ ಬದುಗಳನ್ನ ನಿರ್ಮಾಣ ಮಾಡಿರ್ತಾರೆ. ಆ ಬದುಗಳನ್ನ ನಿರ್ಮಾಣ ಮಾಡೋದು ಯಾತಕ್ಕಪ್ಪ ಅಂತಂದ್ರೆ ನೀರು ಕೊಚ್ಚಬಾರದು, ಮಣ್ಣು ಸವಿಬಾರದು. ಈ ಕಾರಣದಿಂದಲೇ ಕೊನೆಯದಾಗಿ ಈ ಕೊರಕಲ ನಿಯಂತ್ರಣ ಮತ್ತು ಮೆಟ್ಟಲು ಪಂಕ್ತಿ ಬೇಸಾಯ ಅನ್ನುವಂಥದ್ದು. ಈಗ ನಿಮ್ಮ ತೋಟಗಳಲ್ಲಿ ಎಲ್ಲರ ಕಾರ್ನರ್ ಮೂಲೆಗಳಲ್ಲಿ ಕೊರಕಲು ಬಿದ್ದಿರುತ್ತೆ ಅಂತ ಅಂತಾರೆ. ಇಡೀ ಹೊಲದೆಲ್ಲ ನೀರು ಒಂದ್ ಕಡೆಗೆ ಇನ್ನೊಂದು ಹೊಲಕ್ಕೆ ಹೋಗ್ತಾ ಇರುತ್ತೆ ಅಥವಾ ಚರಂಡಿಗೆ ಹೋಗ್ತಾ ಇರುತ್ತೆ. ಆ ನೀರಿನ ರಭಸಕ್ಕೆ ಪೂರ್ತಿ ಕೊರಕಲು ಬಿದ್ದಿರೋದು ಅಂತ ಸಾಮಾನ್ಯ ಭಾಷೆಯಲ್ಲಿ ಅದನ್ನೇ ಯೂಸ್ ಮಾಡಿದ್ರೆ. ದಿನನಿತ್ಯ ಮಳೆ ಬಂದಂತ ಸಂದರ್ಭದಲ್ಲಿ ಒಂದೇ ಜಾಗದಲ್ಲಿ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನೀರು ಹೋಯ್ತು ಅಂತಂದ್ರೆ ಅಲ್ಲಿ ಪೂರ್ತಿ ಸವೆತ ಉಂಟಾಗುತ್ತೆ. ಅವುಗಳ ನಿಯಂತ್ರಣವನ್ನ ಫಸ್ಟ್ ಮಾಡಿ. ಸಾಮಾನ್ಯವಾಗಿ ರೈತರ ಅಂತ ಜಾಗಕ್ಕೆ ಏನ್ ತಂದು ಹಾಕ್ತಾರೆ, ಕಲ್ಲುಗಳನ್ನೆಲ್ಲ ತಂದು ಹಾಕಿರ್ತಾರೆ, ನೀರು ಕೊರಿಬಾರ್ದು. ನೀವು ನೋಡ್ತಿರ್ತೀವಿ, ನೀವು ಹೋಗುವಂತ ಸಂದರ್ಭದಲ್ಲಿ ನೋಡಿ, ಎಷ್ಟೋ ಜಾಗಗಳಲ್ಲಿ ಆ ತರ ಮಾಡಿರ್ತಾರೆ. ಆಮೇಲೆ ಬದುಗಳನ್ನ ನಿರ್ಮಾಣ ಮಾಡಿ ಅದೆಲ್ಲರ ಪಕ್ಕದಲ್ಲೇ ದೊಡ್ಡ ದೊಡ್ಡ ಚರಂಡಿಗಳಿತ್ತು ಅಂದ್ರೆ ಕಲ್ಲುಗಳನ್ನು, ಚಪ್ಪಟಿ ಕಲ್ಲುಗಳನ್ನು ತಂದು ಹಾಕಿರ್ತಾರೆ, ಸೈಜ್ ಕಲ್ಲುಗಳನ್ನ ಹಾಕಿರ್ತಾರೆ ಬದುಗಳಿಗೆ. ಯಾಕೆ ಅಂದ್ರೆ ಮಳೆ ನೀರಿಗೂ ಸಹ ಒಂದು ಬದುಗಳು ಸ್ಟ್ರಾಂಗ್ ಆಗಿರ್ಬೇಕು ಅನ್ನುವಂಥದ್ದು, ಅಲ್ಲಿ ಯಾವುದೇ ರೀತಿಯಾದಂತ ಸವೆತ ಉಂಟಾಗಬಾರ್ದು ಅಂತ. ಇವೆಲ್ಲ ಮಣ್ಣಿನ ಸಂರಕ್ಷಣೆಯ ವಿಧಗಳು. ಸೊ ಮಣ್ಣನ್ನ ಸವೆತದಿಂದ ನಿಯಂತ್ರಣ ಮಾಡೋದು ಮತ್ತು ಫಲವತ್ತತೆಯನ್ನು ಕಾಪಾಡೋದೇ ಮಣ್ಣಿನ ಸಂರಕ್ಷಣೆ. ಆ ಮಣ್ಣಿನ ಸಂರಕ್ಷಣೆಯ ವಿಧಗಳು ಇವು. ಪರೀಕ್ಷಾ ದೃಷ್ಟಿಯಿಂದ ನಿಮಗೆ ಮಣ್ಣಿನ ಸವೆತ ಅಂದ್ರೇನು, ಅದರ ಕಾರಣಗಳನ್ನು ಕೇಳ್ತಾರೆ. ಅಥವಾ ಮಣ್ಣಿನ ಸಂರಕ್ಷಣೆ ಅಂತಂದ್ರೇನು, ಆ ಮಣ್ಣಿನ ಸಂರಕ್ಷಣೆ ವಿಧಗಳು. ಯಾವ ರೀತಿ ನೀವು ಮಣ್ಣನ್ನು ಸಂರಕ್ಷಿಸ್ತೀರಾ, ಮೇಲಿನ ಮಣ್ಣು ಕೊಚ್ಕೊಂಡು ಹೋಗ್ದಂಗೆ ಅಥವಾ ಮೇಲಿನ ಮಣ್ಣು ಸವೆತ ಕಾಣ್ದಂಗೆ ಯಾವ ರೀತಿ ಸಂರಕ್ಷಣೆಗೊಳ್ತೀರಾ ಅಂದ್ರೆ ಇದು ಸಂರಕ್ಷಣೆ, ಅದು ಸವೆತ. ಸೊ ಇಷ್ಟನ್ನು ಹೇಳ್ತಾ
ಈ ಮಣ್ಣಿನ ಭಾರತದ ಮಣ್ಣುಗಳು ಅನ್ನುವಂಥ ಪಾಠದಲ್ಲಿ ಮಣ್ಣು ಅಂದ್ರೇನು, ಮಣ್ಣಿನ ವಿಧಗಳು ಯಾವುವು, ಆ ಮಣ್ಣಿನ ಸವೆತ ಅಂದ್ರೇನು, ಸವೆತಕ್ಕೆ ಕಾರಣಗಳು ಮತ್ತು ಪರಿಣಾಮಗಳು, ಕೊನೆಯದಾಗಿ ಮಣ್ಣಿನ ಸಂರಕ್ಷಣೆ ಅಂದ್ರೇನು, ಆ ಮಣ್ಣಿನ ಸಂರಕ್ಷಣೆಯ ವಿಧಾನಗಳು ಯಾವುವು ಅನ್ನುವಂಥದ್ದನ್ನ ನಾನು ನಿಮಗೆ ಹೇಳಿದ್ದೀನಿ.